ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡ ಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಗೂ ನ್ಯೂಟ್ರಲಾ ಸೋಯಾ ಸ್ಪೆಷಲ್ ಪಾರ್ಟ್ನರ್ ಅಟ್ಸನ್ ಕಾರ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಏನ್ರಿ ಮುರಳಿಯವರೇ ವಿಶೇಷವಾದ ಕಾರ್ಯಕ್ರಮ ಅಂತ ಇದ್ರೆ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಗೃಹಿಣಿಯರು ಬಂದು ಮುರಳಿಯವರೇ ನಮ್ಮ ಕೈ ರುಚಿನ ನೋಡಿ ಅಂತ ಕಾಯ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ಕರೆದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೈ ರುಚಿ ನೋಡೋಕ್ಕೋಸ್ಕರ ನಾವು ಕಾಯ್ತಾ ಇದೀವಿ. ಮೊದಲನೇದಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಶಿಲ್ಪಾ ಶರತ್. ಶಿಲ್ಪಾ ಶರತ್ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ವರ್ಕ್ ಮಾಡ್ತಾ ಇದ್ದೆ CBS ಅನ್ನೋ ಕಂಪ್ನಿಯಲ್ಲಿ ಆಸ್ ಅಕೌಂಟ್ ಮ್ಯಾನೇಜರ್. ರೀಸೆಂಟ್ಲಿ ಐ ಜಸ್ಟ್ ಕ್ವಿಟ್ ದ ಜಾಬ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ? ಆಲ್ಮೋಸ್ಟ್ 7 years. ಕೆಲಸನೇ ಮಾಡ್ತೀರ, ಅಡಿಗೆ ಎಲ್ಲ ಮಾಡಿರ್ತೀಯ ನೀನು? ಕೈ ತೋರ್ಸಮ್ಮ. ಏಕೆ? ಏನು ಇಲ್ಲ ಬಿಡಿ. ಕೈ ನೋಡ್ಬಿಟ್ಟು ಯಾರು ಅಳಿಯಲ್ಲ ರೀ. ಅಡಿಗೆ ಮಾಡೋರ್ ಕೈ ನೋಡಿದಿರೇನ್ರಿ ನೀವು? ಏನಾಗುತ್ತೆ? ಸೌದೋಗಿರ ನಿಮ್ಮ ಅಮ್ಮನ ಕರೀಲಾ, ನಿಮ್ಮ ಅತ್ತೆ ಕರೀಲಾ? ಅವ್ರ ಕೈ ನೋಡ್ರಿ, ಒಂದು ಗೆರೆಗಳು ಕಾಣಲ್ಲ. ಕೆಲಸ ಮಾಡ್ಬಿಡ್ತಾರೆ. ಅದಕ್ಕೆ ಬೇಡ ಅಂತ. ಅದಕ್ಕೆ ಬೇಡ ಅಂತ. ರೈಟ್. ಓಕೆ, ಶುರು ಮಾಡೋಣ. ಮೆಂತ್ಯ ಬಾತ್ ಮಾಡಕ್ಕೆ ಏನಂತ ಹೇಳಿದ್ರಿ? ಮೆಂತ್ಯ ಬಾತ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಮೆಂತ್ಯ ಸೊಪ್ಪು, ಹಸಿ ಬಟಾಣಿ, ಗೋಡಂಬಿ, ಮೊಸರು, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ, ನಿಂಬೆಹಣ್ಣು, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ, ಉಪ್ಪು, ತುಪ್ಪ, ಎಣ್ಣೆ. ಎಣ್ಣೆ ಮತ್ತೆ ತುಪ್ಪ ಎರಡು ಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಜನಪ್ರಿಯವಾದ ತುಪ್ಪ ಶ್ರೀಕೃಷ್ಣ ತುಪ್ಪ. ಸ್ವಲ್ಪ ಜೀರಿಗೆ. ಓಕೆ, ಹಸಿಮೆಣಸಿನಕಾಯಿಯನ್ನು ಎಣ್ಣೆಗೆ ಸುರಿಯುವುದು ಬರ್ಕೊಂಡ್ಬಂದಿದ್ದೀರಾ? ಸೌಟನ್ನು ಹಾಕಿ ಸ್ವಲ್ಪ ಅರಿಶಿಣ ಪೌಡರ್. ಎಷ್ಟಾಗ ಅರಿಶಿಣ ಪುಡಿ ಕೇಳಿ ನೋಡಿ ಎಷ್ಟು ಹಾಕ್ಬೇಕು ಅಂತ? ಇಲ್ಲ, ಹಂಗೆ ಹಾಕಿ. ಸಾಕಾ? ಕಸೂರಿ ಮೇಥಿ ಹಾಕ್ಬೇಕು. ಓಕೆ, ಇದನ್ನ ಮಾತ್ರ ನಾನು ತಿನ್ನಲ್ಲ, ನಿಮ್ಮ ಯಜಮಾನ ತಗೊಂಡು ನೀವೇ ಕೊಡ್ಬೇಕು. ಏನಿಲ್ಲ ರೀ, ನಿಮ್ಗೆ ಇದು ಸ್ಪೆಷಲ್ ಆಗಿ ಮಾಡ್ತಿರೋದು. ಗೋಡಂಬಿ ಅಲ್ಲಿ ಬರ್ಬಿಟ್ರೆ ಬೇಗ ಹಾಕುವುದು ಅಂತ. ಇಲ್ಲ, ಸೀದೋಗ್ಬಿಡತ್ತಲ್ಲ. ಹೌದು, ಅದೇ ಹಾಕಿದ್ದಾರೆ, ಬರ್ದಿದ್ದಾರೆ. ಸುಮ್ಮನೆ ಇರ್ರಿ, ನಿನ್ನೆ ಮಾಡಿದೀನಿ ಪ್ರಯೋಗ, ನಾನು ಗೊತ್ತಿದೆ ಸ್ವಲ್ಪ. ಹೇಳು, ನಿಮ್ಮ ಯಜಮಾನ ಇವತ್ತು ಬೆಳಗ್ಗೆ ನೆನ್ನೆ ಪ್ರಯೋಗ ಮಾಡಿದ್ವಿ, ರಜಾ ತಗೊಂಡಿದ್ದೀನಿ ಸರ್. ಗರಂ ಮಸಾಲ ಹಾಕಿ ಎಷ್ಟು ಬೇಕು ನೋಡ್ಕೊಳ್ಳಿ. ಓಕೆ, ಸಾಕಾ? ಓಕೆ. ಆಮೇಲೆ ಇದು ಧನಿಯಾ ಪೌಡರ್. ಸಾಕಮ್ಮ? ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಏನ್ ಮಾಡ್ತೀರಾ ಮಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲ್ಸಕ್ಕೆ ಹೋಗಲ್ಲ ಈಗ? ಇವರು 9:20 ಹಿಂಗ್ ಹೋಗ್ತಾರೆ ಆಫೀಸ್ಗೆ. ಆಮೇಲೆ ಕೆಲಸ ಆಂಟಿ ಬರತ್ತೆ. ಓಕೆ. ಅವರು ಮ್ಯಾಕ್ಸ್ 10 o'clock ವರೆಗೂ ಕೆಲಸ ಮಾಡಿಬಿಟ್ಟು ಅವ್ರು ಹೋದ್ಮೇಲೆ 10:30 ನನಗೆ ಏರೋಬಿಕ್ಸ್ ಇರುತ್ತೆ. ಓಹೋ, ಮಾಡಲೇಬೇಕಾದ ಕೆಲಸ. ಕೊತ್ತಂಬರಿ. ಎಸ್ ಮಾ. ಓಕೆ. ಮೆಂತ್ಯ ಸೊಪ್ಪು, ನಿಂಬೆ ರಸ. ಓಕೆ. ಸ್ವಲ್ಪ ಟೊಮ್ಯಾಟೊ. ಒಂದು ಕಪ್ ಅಕ್ಕಿ ಎಷ್ಟು ವಾಟ್ರು? 1.25. ಓಕೆ. ಉಪ್ಪು ಹಾಕಿಲ್ಲ, ಉಪ್ಪು ಬೇಕು. ಜ್ಞಾಪಿಸ್ಕೊಂಡು ಮಾಡ್ರಿ. ನೀವು ಸುಮ್ಮನೆ ನಗಿಸ್ತೀರಾ. ಮಾಡೋದೆಲ್ಲ ನೋಡಿ ಮುಚ್ಚುವುದಾ ಅಂತಿದ್ಯಾ? ಸುಮ್ಮನೆ ಕೊಡ್ರಿ ಇಲ್ಲಿ. ನನಗೆ ಗೊತ್ತಿಲ್ಲ, ಆಮೇಲೆ ಅನಾಗಿಲ್ಲ ಅಂದ್ರೆ ಎಷ್ಟು ಹೇಳಿ ಆಮೇಲೆ ಮುಚ್ಚೋದು. ನಮ್ಮನೆ ಕುಕ್ಕರ್ 6 ಬೇಕು. ಏನ್ ಹಾಕ್ತೀರಾ ಒಳಗಡೆ? ಏನ್ ಚಿಕನ್ ಮಟನ್ ಹಾಕ್ತೀರಿ ನೀವು? ಮೊದ್ಲೇ ರೀ ಕುಕ್ ಆಗೋಕೆ 6 ವಿಸಿಲ್ ಬೇಕು. ನಮ್ದಕ್ಕೆ ನೀವು ಒಂದೇ ಸಾಕು. ಇಲ್ಲ 3 ಆಗ್ಲಿ ಅಟ್ಲೀಸ್ಟ್. ನಾನ್ ತಿನ್ನಲ್ಲ ತಾನೆ, 3 4 ಹಾಕೊಳ್ಳಿ. ಓಕೆ ಶಿಲ್ಪಾ ಅವರೇ, ನೋಡೋಣ ಏನಾಗಿದೆ ಅಂತ. ಓಪನ್ ಮಾಡಿ ನೋಡ್ರಿ ಹೆಂಗಾಗಿದೆ. ಸೂಪರ್. 6 ಆಗಿದ್ರೆ ಗತಿ ಏನು? ಪಾಯಸ ಆಗ್ಬಿಡೋದು. 1-2 ವಿಷಲ್, 3ನೇ ವಿಷಲ್ಗೆ ಹೋಗಂಗಿಲ್ಲ. 1 ವಿಷಲ್ಗೆ ಆಫ್ ಮಾಡಿದ್ರು ಆಯ್ತು. ಓಕೆ. ಮೆಂತ್ಯ ಬಾತ್ ರೆಡಿ, ತಿನ್ನಲು ರೆಡಿ. ನಿಮ್ಗೆ ನಾವಲ್ಲ, ಗ್ಯಾರಂಟಿ ತಿನ್ನಲ್ಲ. ಶರತ್ ಅವ್ರಿಗೆ ಕಳ್ಸ್ತಾ ಇದೀವಿ. ಅದ್ಭುತವಾಗಿರುವಂತಹ ಮೆಂತ್ಯ ಬಾತ್ ಅನ್ನ ಮಾಡಿದ್ದಾರೆ ಅಂತ ಕಾಣುತ್ತೆ. ಸರಿಗ ಹಾಕಿದ್ರ ಲಿಸ್ಟ್ ನೋಡ್ಕೊಂಡ್ರೆ ಕರೆಕ್ಟಾಗಿ? ಓಕೆ. ಕಡೆಯಲ್ಲಿ ಬರ್ಕೊಂಡ್ಬಂದಿದ್ರು ಕೊತ್ತಂಬರಿಯನ್ನು ಮೇಲ್ಗಡೆ ಸುರಿಯುವುದು ಅಂತ ಸುರಿದಿದ್ದಾರೆ. ನಮ್ಮ ಕೈಲಿ ಮೆಂತ್ಯ ಬಾತನ್ನ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮೆಂತ್ಯ ಬಾತ್ ಬರ್ಕೊಳ್ಳಿ. ಮೆಂತ್ಯ ಬಾತ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಹಸಿ ಮೆಣಸಿನಕಾಯಿ, ಅರಿಶಿನ,
ಕಸೂರಿ ಮೇಥಿ, ಗೋಡಂಬಿ, ಈರುಳ್ಳಿ ಹಾಕಿ ಹುರಿದು ಗರಂ ಮಸಾಲ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಟಾಣಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಮೊಸರು, ನಿಂಬೆ ರಸ, ಟೊಮ್ಯಾಟೊ, ಅಕ್ಕಿ, ನೀರು, ಉಪ್ಪು ಹಾಕಿ 3 ವಿಷಲ್ ಕೂಗಿಸಿ. ಈಗ ಮೆಂತ್ಯ ಬಾತ್ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋದಾ? ಹೇಳ್ರಿ, ಚೆನ್ನಾಗಿದೆ. ತಿಂತಾನೆ ಉಪ್ಪು ಕಡಿಮೆನಾ? ಏನು ಕಡಿಮೆ ಅಂತ ನೀವು ಹೇಳಿ ಇವಾಗ ನನಗೆ. ಕಮೆಂಟ್ಸ್ ಮಾಡಲ್ಲ ನಾನು ಆ್ಯಕ್ಚುಲಿ. ಪರವಾಗಿಲ್ಲ, ತಿನ್ಬಿಟ್ಟು ಹೇಳಿ ಚೆನ್ನಾಗಿದೆ, ನಾನು ಚೆನ್ನಾಗಿದೆ ಅಂತ ಹಂಗೆ ಹೇಳ್ಬಿಡ್ತೀನಿ. ಓಕೆ, ಕರೆಕ್ಟಾಗಿ ಹೇಳ್ಬೇಕು. ಇನ್ನು 3 ಜನಕ್ಕೆ ಕರೆಸ್ತೀನಿ ಆಮೇಲೆ. ಓಕೆ ಓಕೆ ರೆಡಿ. ಚೆನ್ನಾಗಿರುತ್ತೆ ಅಫ್ಕೋರ್ಸ್. ನಾನು ಮಾಡಿ ಇನ್ನ ಬಾಯಿಗೆ ಇಟ್ಟಿರೋ, ಇನ್ನ ಬಾಯಿಗೆ ಇಡಿ. ಸ್ಪೂನ್ ತೊಗೊಂಡು ಮೆಂತ್ಯ ಫ್ಲೇವರ್ ಚೆನ್ನಾಗಿದೆ. ನಾನೇ ಹೇಳ್ತೀನಿ. ಪಾಪ ನಿಮ್ಮ ಅತ್ತೆಯವ್ರು ಮೊದಲು ನಿಮ್ಮಲ್ಲೇ ಇದ್ರಂತೆ, ಇವಾಗ ಕೆರಡಿ ಮನೆ ಹೋಗ್ಬಿಟ್ಟಿದ್ರಂತೆ. ಇಲ್ಲೇ ಇರೋದು. ಕೆರಡಿ ತಾನೇ ಹೋಗ್ಬಿಟ್ಟಿದ್ರಿ ಇವರು? ಇಲ್ಲ, ನಿಜ ಹೇಳ್ರಿ. ಕೆಳಗೆ ಹೋಗಿದ್ದಾರೆ. ಅದೇ ಏನಕ್ಕೆ ಹೋಗಿದ್ದೇಳಿ? ಬೇರೆ ಕಾರಣಕ್ಕೋಸ್ಕರ. ಏನ್ ಕಾರಣನೂ ಇಲ್ಲ, ಹಿಂಗೆ ನೀವು ಬಾತ್ಗಳು ಮಾಡ್ಕೊಡ್ತಾ ಇದ್ರೆ ಮಠ ಸೇರ್ಬೇಕಾಗಿತ್ತು ಅವ್ರ ಪಾಪ. ಓಕೆ, ಮೆಂತ್ಯ ಬಾತು ಅಂತ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿದೆ ಅಂತ ನೀವು ಅನ್ಕೊಂಡ್ರೆ ನೀವು ಒಂದ್ಸರಿ ಟ್ರೈ ಮಾಡ್ಕೋಬಹುದು. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟರೆ ಚೆನ್ನಾಗಿ ಅಡುಗೆ ಮಾಡ್ತೀರಾ. ಬರ್ಕೊಂಡಾದ್ರು ಸರಿ, ಕಾಪಿ ಹೊಡಿಯೋಕೆ ಬರ್ಕೊಂಡಿರೋರಿಗೆ ಬರಲ್ಲ, ಕಾಪಿ ಹೊಡಿಯೋದು ಪಾಸ್ ಆಗೋ ಚಾನ್ಸಸ್ ಇಲ್ಲ. ಈ ಕಾಪಿ ನೀವು ಬೇಕಾದ್ರೆ ಯಾರು ಓದ್ದೇ ಇದ್ರಿಗೆ ಬರ್ಕೊಟ್ಬಿಡಿ, ಪಾಸ್ ಆಗಲ್ಲ. ಯಾಕಂದ್ರೆ ನಾವು ಕ್ವಶನ್ ಗೊತ್ತಿರ್ಬೇಕಾದ್ರೆ ಅವ್ನಿಗೆ ಯಾವ್ದು ಆನ್ಸರ್ ಬರೀಬೇಕು ಅಂತ. ಓದಿರೋ ಹುಡುಗರಿಗೆ ಪೇಪರ್ ಕೊಟ್ರೆ ಪಾಸ್ ಆಗೋದು, ಓದ್ದೇ ಹುಡುಗರಿಗೆ ನೀವು ಬುಕ್ ಕೊಟ್ಟರು ಪಾಸ್ ಆಗಲ್ಲ. ಹಂಗೆ ನೀವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ರೆ ಅಡುಗೆ ಮಾಡ್ತೀರಾ. ಸ್ವಲ್ಪ ಅಡುಗೆ ಮಾಡೋಕೆ ಟೈಮ್ ಕೊಡ್ಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮ ಬಂದಿದ್ದೀರಾ. ನಮ್ಮ ರವಿ ಪ್ರಾಡಕ್ಟ್ ಅವರು ನಿಮಗೆ ಅದ್ಭುತವಾಗಿರುವಂತಹ ರವಿ ಪ್ರಾಡಕ್ಟ್ಸ್ ನೆಲ್ಲ ಹಾಕಿ ಕೊಡ್ತಾ ಇದ್ದಾರೆ. 1965ನೇ ಇಸ್ವಿಯಿಂದ ಸಿಕ್ಕಾಪಟ್ಟೆ ಫೇಮಸ್. ಎಲ್ಲಾ ರೀತಿಯ ಮಸಾಲಾ ಪುಡಿಗಳ ತಯಾರಕರು ಇವರು. ತಗೊಳ್ಳಿ, ನಿಮ್ಮ ಯಜಮಾನರಿಗೆ ನಿಮ್ಗೆ 2 ವರ್ಷ ಬರುತ್ತೆ. ಎಲ್ಲಾ ಪುಡಿ ಇದೆ ಅದರೊಳಗೆ ಹಾಕೊಳ್ಳಿ. ಜೊತೆಗೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಿಮ್ಮ ಹುಬ್ಳಿಯವರೇನೆ, ತುಂಬಾ ಫೇಮಸ್ ಇವರು. ನಿಮ್ಮ ಶ್ರೀಕೃಷ್ಣ ಘೀ ಇದೆ, ಜೊತೆಗೆ ಕೋವಾ ಇದೆ, ಹಲ್ವಾ ಇದೆ, ತೂತ್ ಪೇಡ ಇದೆ, ಮೈಸೂರು ಪಾಕು ಇದೆ. ಇದು ನಿಮ್ಗೋಸ್ಕರ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಿಮಗೋಸ್ಕರ. ಜೊತೆಗೆ ನಮ್ಮ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಹೇಶ್ ಅವರು. ನೀವು ಹಿಂಗೆ ಅಡುಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಒಂದು ಬ್ರಿಕ್ ತನ್ನಿ, ಕುದೀತಾ ಇರೋ ನೀರಲ್ಲಿ ಹಾಕಿ ರಸಮ್ ನಿಮ್ಮ ಯಜಮಾನ ಕೊಟ್ಟು ಕಳಿಸಿ, ಭಾಳ ಖುಷಿಯಾಗಿ ತಿಂತಾರೆ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ ಮುಳಿಯಾ ಜ್ಯುವೆಲರ್ಸ್, ಬೆಂಗಳೂರಿನ ಡಿಕನ್ಸನ್ ರಸ್ತೆ, ಮಣಿಪಾಲ್ ಸೆಂಟ್ರಲ್ ಇವರ ಶೋರೂಮ್ ಇದೆ ನಿಮಗೋಸ್ಕರ. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಈ ಥರ ಅಡುಗೆ ಮಾಡಕ್ಕೆ ಬರದೇ ಇದ್ದವ್ರಿಗೆ ಕಾಪಿ ಚೀಟ್ ಹೊಡೆಯೋ ಪೇಪರ್ ತರೋರಿಗೋಸ್ಕರ ಈ ಪುಸ್ತಕನ ರಿಲೀಸ್ ಮಾಡಿದ್ದಾರೆ. ಎಲ್ಲ ರೀತಿಯ ಅಡುಗೆ ರೆಸಿಪಿಗಳಿಗಿದೆ, ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು ಅಂತ ಪೂರ್ತಿಯಾದಂಥ ಡೀಟೇಲ್ ನಿಮಗೋಸ್ಕರ. ನಮ್ಮ ಬುಕ್ ತಗೊಂಡಿದ್ದೀರಾ? ಇಲ್ಲ, ದೇವರಾಣಿಗೂ ನಿಮ್ಗೆ ಅಡುಗೆ ಮಾಡಕ್ಕೆ ಬರಲ್ಲ. ಹೋಗಿ ಇನ್ನು 5 ವರ್ಷ ಬಿಡ್ತೀನಿ, ನಿಮ್ಗೆ ಅಡುಗೆ ಮಾಡಕ್ಕೆ ಬರಲ್ಲ. ಇವಾಗ ಕೊಟ್ಟಿದ್ದೀರಲ್ಲ, ನೋಡ್ಬಿಟ್ಟು ಮಾಡಿ. 3 ಇದೆ ವಾಲ್ಯೂಮು, ದಯವಿಟ್ಟು ತಗೊಂಡು ಅಡುಗೆ ಕಲ್ತ್ಕೊಂಡು. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ಅವರ ಮನೆ ಕೈ ರುಚಿನ ತೋರಿಸ್ತಾ ಇದ್ದಾರೆ. ಈಗೊಬ್ರು ಬಂದಿದ್ದಾರೆ, ಅವ್ರ ಮಲ್ಲಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ತಂದ್ಬಿಟ್ಟಿದ್ದಾರೆ. ಇಲ್ಲೇನೆ ಅಷ್ಟೊಂದು ಸಾಮಾನು ತಂದ್ಬಿಟ್ಟಿದ್ದಾರೆ, ಒಂದು 22 ಸಾಮಾನು ತಂದಿದ್ದಾರೆ. ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಸ್ನೇಹ. ಸ್ನೇಹ, ಏನ್ ಮಾಡ್ಕೊಂಡಿದ್ದೀರಿ? ನಾನು ಮನೆಯಿಂದನೇ ಬೊಟ್ಟಿಕ್ ಮಾಡ್ತೀನಿ. ಮನೆಯಿಂದನೇ ಬೊಟ್ಟಿಕ್, ಅಡಿಗೆ ಜೊತೆಗೆ ಬೊಟ್ಟಿಕ್. ಓಕೆ, ಜನ ಮಕ್ಕಳು? ಒಬ್ಳು. ಏನ್ ಮಾಡ್ತಾಳೆ ಮಗಳು? ಅವಳು ಇವಾಗ ಟಾಡ್ಲೆಸ್ ಅಲ್ಲಿ ಇದ್ದಾಳೆ. ಓಕೆ, ಯಜಮಾನ್ ಏನ್ ಮಾಡ್ತಾರೆ? ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರ್. ಓಕೆ, ಎಲ್ಲಿ ಕೆಲಸ ಮಾಡ್ತಾರೆ? IT ಕಂಪನಿ. ವೆರಿ ಗುಡ್. ಎಲ್ಲಿದೆ ಮನೆ ನಿಮ್ದು? ಅಭಯನಾಡು ಸ್ಟುಡಿಯೋ ಹತ್ರ. ಓಕೆ, ಇವತ್ತು ಏನ್ ಮಾಡ್ತಾ ಇದ್ದೀರಾ ಸ್ನೇಹ? ನಾನು ಚಟ್ಪಟ್ ಚಾಟ್ ಮಾಡ್ತಾ ಇದ್ದೀನಿ. ಮಾಡಕ್ಕೆ ಏನು ತಂದಿರಲಿ? ಬರ್ಕೊಳ್ರಪ್ಪ, ತುಂಬಾ ಇದೆ ಲಿಸ್ಟು. ಚಟ್ಪಟ್ ಚಾಟ್ ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ಬಟಾಣಿ, ಸೇವ್, ಹುಣಸೆ ಹಣ್ಣು, ಬೆಲ್ಲ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೀಡಿಯಂ ರವೆ, ಚಿರೋಟಿ ರವೆ, ಮೈದಾ ಹಿಟ್ಟು, ಚಕ್ಕೆ, ಲವಂಗ, ಏಲಕ್ಕಿ, ಕಪ್ಪು ಜೀರಿಗೆ, ಓಂಕಾಳು, ಪಲಾವ್ ಎಲೆ, ಒಣಮೆಣಸಿನಕಾಯಿ, ಟೊಮ್ಯಾಟೊ, ಬ್ಲ್ಯಾಕ್ ಸಾಲ್ಟ್, ಖರ್ಜೂರ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಮೊಸರು, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಹಬ್ಬ ಮುಗಿತಾ? ಶುರು ಮಾಡೋಣ. ಏನ್ ಕೊಡಿ ಫಸ್ಟ್? ಕುಕ್ಕರ್ ಬೇಕು. ಕುಕ್ಕರ್ ಬೇಕಾ? ಕೊಡ್ತೀನಿ. ಯಾರು ಇದ್ದೀರಾ ಮನೇಲಿ ಸ್ನೇಹ? ನಾನು, ನಮ್ಮ ಯಜಮಾನರು, ನನ್ನ ಮಗಳು, ಅತ್ತೆ, ಮಾವ. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ನೇಹ ವೆಜ್ ತಾನೆ ಮನೇಲಿ? ಹಾ, ವೆಜ್, ಪ್ಯೂರ್ ವೆಜ್. ಗೊತ್ತಾಗುತ್ತೆ, ಇಷ್ಟೊಂದು ಚಾಟ್ ಮಾಡಿದಾಗಲೇ ಗೊತ್ತಾಯ್ತು. ಬಿಸಿ ಆದ್ಮೇಲೆ ಜೀರಾ ಹಾಕ್ಬೇಕು. ಬಾಟಿಗೆ ಜನ ಬಂದು ಆರ್ಡರ್ ಕೊಡ್ತಾರಾ? ಓಕೆ, ನಮ್ದು ಏನಿದ್ರು ಮದುವೆ ಟೈಮಲ್ಲಿ. ಎಸ್ ಮೇಡಮ್, ಹಾಕೋದು. ಜೀರಿಗೆ. ಓಕೆ, ಜೀರಿಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕೊಳ್ಳಿಮ್ಮ. ಒಂದು 4 ಲವಂಗ.
ಏಲಕ್ಕಿ, ಓಹೋ ಓಕೆ ಪಲಾವ್ ಎಲೆ, ಎಸ್ ಈರುಳ್ಳಿ. ಎಸ್ ಅಡುಗೆ ಮಾಡ್ತೀರಾ ಮನೇಲಿ? ಹಾ. ಕಷ್ಟ ಅನ್ಸುತ್ತೆ? ಚಾನ್ಸೇ ಇಲ್ಲ. ಮತ್ತೇನೆ ಮಾಡ್ಬೋದು. ಎಕ್ಸ್ಪೆರಿಮೆಂಟ್ ಎಲ್ಲ ನಾನೇ ಮಾಡೋದು. ಎಕ್ಸ್ಪೆರಿಮೆಂಟ್ ಓಕೆ. ದಿನ ಅಡುಗೆ ಮಾಡೋದು ಯಾರು? ನಾನೇ. ನಾನು ಅತ್ತೆ ಇಬ್ರು ಸೇರ್ಕೊಂಡು ಮಾಡ್ತೀವಿ. ಓಕೆ. ಏನು ಚೆನ್ನಾಗಿ ಮಾಡ್ತಾರೆ ಮತ್ತೆ? ಅವರು ಆಂಧ್ರ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ತೆಲ್ಗಾ ಮಲ್ಲಿ? ಹಾ. ಓಕೆ. ಶೆಟ್ರು. ವೆರಿ ಗುಡ್. ಅದು ಬ್ರೌನಿಶ್ ಆಗಬೇಕು. ನಾನು ನೋಡ್ದಂಗೆ ಈ ಶೆಟ್ರು ಮಲ್ಲೆ ಜಾಸ್ತಿ ಚಾಟ್ಸ್ ಎಲ್ಲ ಮಾಡ್ಕೊಳ್ಳೋದು. ಹಾ, ನಮ್ಗೆ ಅದಿಲ್ಲ ಅಂದ್ರೆ ದಿನ ಎಲ್ಲ ಮಾಡಿ ತುಂಬಿಟ್ಬಿಡ್ತೀರಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ. ಚಕ್ಲಿ, ನಿಪ್ಪಟ್ಟು. ಓಕೆ. ಎದ್ದಿದ ತಕ್ಷಣ ಬಾಯಿ ನೆನಿಬೇಕು ಚಕ್ಲಿ, ನಿಪ್ಪಟ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಾಕಮ್ಮ. ಶುಂಠಿ ಎಷ್ಟು ಹಾಕ್ತೀವೋ ಬೆಳ್ಳುಳ್ಳಿನೂ ಅಷ್ಟೇ ಹಾಕ್ಬೇಕು. ಸಮ ಪ್ರಮಾಣದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ. ನಮಗೆ ಮಸಾಲ ಎಷ್ಟು ಬೇಕೋ, ಓಕೆ, ಎಷ್ಟು ಮಸಾಲ ತಿನ್ನಕ್ಕಾಗುತ್ತೋ ಅಷ್ಟು ಹಾಕ್ಕೊಬೋದು. ಘಾಟ್ ಹಾಕ್ಬೇಕಂದ್ರೆ ಘಾಟ್. ಯಜಮಾನ್ರಿಗೆ ಏನಿಷ್ಟ ನೀವು ಮಾಡೋದು? ನಾನು ಮಾಡೋದು ಚಾಟ್. ಮಾಡಬೇಡ ಅನ್ನೋದೇನು? ಸ್ವೀಟ್. ಕೆಟ್ಟದಾಗ ಮಾಡೋದೇನು? ಆ ಥರ ಯಾವುದೂ ಇಷ್ಟವರೆಗೂ ಎಷ್ಟು ಪ್ರಯೋಗ ಮಾಡಿಲ್ಲ. 4 years ಆಯ್ತು. ಹೇಳಿರ್ಬೇಕಾದ್ರೆ ಇಷ್ಟಕ್ಕೆ ಕೆಟ್ಟದಾಗಿದೆ ಚೆನ್ನಾಗಿಲ್ಲ ಅಂತ? ಇಲ್ಲ, ಯಾವುದು ಆ ಥರ ಹೇಳಿಲ್ವಾ? ಮೋಸ್ಟ್ಲಿ 2-3 ತಿಂಗಳು ನಮ್ಮ ಮತ್ತೆ ಇರ್ತಾರಲ್ಲ, ಅದಕ್ಕೆ ಕೇಳಲ್ಲ. ಹೇಳಲ್ಲ ಅಂತಲ್ಲ, ಅವ್ರ ಟ್ರೈನಿಂಗ್ ಇರುತ್ತೆ. ಅತ್ತೆ ಅಮ್ಮನ ಟ್ರೈನಿಂಗ್. ಇದನ್ನ ಮಾಡಬೇಡ ಚೆನ್ನಾಗಿರಲ್ಲ ಅಂತ ಇನ್ನ ಹೇಳಿಲ್ಲಲ್ಲ? ಇಲ್ಲ. 5 ವರ್ಷ ಆದ್ಮೇಲೆ ಅವೆಲ್ಲ ಚೇಷ್ಟೆ ಹೇಳೋದು. ಅಲ್ಲಿ ತನಕ ಮಾಡ್ಕೊಂಡು ತಿಂತಾರ ಆ ಥರ ಬಿಡಲ್ಲ ಬಿಡಿ. ನೋಡೋಣ. ಒಂದೇ ಟೈಪ್ ಮಾಡಿದ್ರೆ ಬೋರ್ ಆಗುತ್ತೆ. ಮುಂದಿನ ವರ್ಷ ಕರ್ಸ್ಕೊತೀವಿ, ಕೇಳ್ತೀವಿ ಅವ್ರನ್ನು. ಹಸ್ಬೆಂಡ್ ಹೆಸರೇನು? ರಾಜೇಂದ್ರ. ನಮಸ್ಕಾರ ಸರ್. ಚೆನ್ನಾಗಿ ಮಾಡ್ತಾರಲ್ಲ ಅಡುಗೆನಾ? ಎಸ್ ಸರ್. ಕರ್ಬೇವು. ಎಸ್ ಮೇಡಮ್. ಒಣಮೆಣಸಿನ್ಕಾಯಿ ಒಂದು 4. ಓಕೆ ಮಾ. ಏನು ಚಾಟ್ ಮಾಡ್ತಾರೆ ನೀವು? ಇದು ಬಿಹಾರಿ ಸ್ಪೆಷಲ್. ಏನು ಚಾಟ್ ಹೆಸರು ಇಲ್ಲ, ಬರೀ ಚಾಟ್? ಚಟ್ಪಟ್ ಚಾಟ್, ಪಾಪಡಿ ಚಾಟ್. ಪಾಪಡಿ ಚಾಟ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಟೊಮೆಟೊ. ಓಕೆ. ಮನೆಯಿಂದ ನಡ್ಕೊಂಡ್ಬಿಟ್ರಾ ಈಸಿಯಾಗಿ? ಒಬ್ಬರೇ ವಾಕಿಂಗಾ? ಅಷ್ಟೇ. ವೆರಿ ಗುಡ್. ಮಸಾಲೆ ಐಟಮ್ ಹಾಕ್ಬೇಕು. ಅರಿಶಿನ, ರವಿ ಅವರ ಅರಿಶಿನ ಪುಡಿ ಸ್ವಲ್ಪ, ಧನಿಯಾ ಪೌಡ್ರು, ಗರಂ ಮಸಾಲ ಪೌಡ್ರು. ಗರಂ ಮಸಾಲ ಬೇಕಾ? ಹಾಂ. ಪೆಪ್ಪರ್ ಪೌಡ್ರು. ಪೆಪ್ಪರ್ ಪೌಡರ್ ಬೇಕಾ? ಹಾಂ, ಪೆಪ್ಪರ್ ಪೌಡ್ರು. ಓಕೆ. ಮಗಳ ಹೆಸರು ಏನು ಹೇಳಲಿಲ್ಲ? ಮೃಣಾಲಿ. ಮೃಣಾಲಿ. ಹಾಂ, ಓಕೆ. ಸಾಕು. ಸಾಕಮ್ಮ? ಸಾಕು. ಬ್ಲ್ಯಾಕ್ ಸಾಲ್ಟು. ಓಕೆ, ಹಾಕಿ. ಓಕೆ, ನೆಕ್ಸ್ಟ್. ಕೊತ್ತಂಬರಿ ಜಾಸ್ತಿ ಹಾಕಬೇಕು, ಕೊತ್ತಂಬರಿ. ಓಕೆ. ಆಮೇಲೆ ನೆಕ್ಸ್ಟು ಏನಿದು? ಹಸಿ ಬಟಾಣಿ ತರಬಹುದಾಗಿತ್ತು, ಒಣಗಿರೋ ಬಟಾಣಿ ತಂದಿದ್ದೀರಾ? ಇದು ಒಣ ಬಟಾಣಿ ಇಲ್ಲದೆ ಚಾಟ್ ಚೆನ್ನಾಗಿರೋದು. ಹಸಿ ಬಟಾಣಿ ಹಾಕಿದ್ರೆ ನುಣ್ಣಗಾಗೋಗುತ್ತೆ. ಹೌದಾ? ಹಾಕೊಳ್ಳಿ. ಇದು ರಾತ್ರಿನೇ ಸೋಕ್ ಮಾಡಿ ಇಟ್ಬಿಟ್ರೆ ಓಕೆ, ಚೆನ್ನಾಗಿರುತ್ತೆ. ನೆನ್ಸಿಟ್ಟಿರುವಂತ ಬಟಾಣಿಗಳು. ಇದು ಕೂಗಿಸ್ಬೇಕಾ ಕುಕ್ಕರ್ನ? ಹಾ, ಕೂಗಿಸ್ಬೇಕು. ಸ್ವಲ್ಪ ಉಪ್ಪು ಹಾಕೋಣ. ಹಾಕಿ ಮೇಡಮ್. ಬ್ಲ್ಯಾಕ್ ಸಾಲ್ಟ್ ಹಾಕಿರೋದ್ರಿಂದ ಉಪ್ಪು ಒಂದ್ ಸ್ವಲ್ಪ ಕಮ್ಮಿ ಹಿಡಿಸುತ್ತೆ. ಓಕೆ, ನೋ ಪ್ರಾಬ್ಲಮ್. ನೀರು. ಸಾಕು. ಮುಚ್ಚೋಣವಾ? ಹಾ. ಎಷ್ಟು ವಿಷಲ್ ಬೇಕಿದು? ಇದೊಂದು 8ರಿಂದ. ಅದು ಹಸಿ ಬಟಾಣಿ ಮೆತ್ತಗೆ ಹಾಕ್ಬೇಕಲ್ಲ. 7 ವಿಷಲ್ಸ್. ಅಷ್ಟರಲ್ಲಿ ನಾವು ಇದು ಮೀಟ ಮಾಡ್ಕೊಳ್ಳೋಣ. ಇದಕ್ಕೆ ಹುಣಸೆ ಹಣ್ಣು 1 ಅಳತೆ ಅಂದ್ರೆ 3 ಅಳತೆ ಬೆಲ್ಲ. ಆಯ್ತು. ಆಮೇಲೆ ಒಂದು 6-7 ಖರ್ಜೂರ. ಹುಳಿ ಹೊಡಿಬೇಕಲ್ಲ ಅದಕ್ಕೆ. ಬೆಲ್ಲ ಅದ್ರೊಳಗೆ ಹಾಕ್ಬಿಟ್ಟಿದ್ದೀರಾ? ಹಾ, ಎಲ್ಲ ನೆನ್ಸಿಟ್ಬಿಟ್ಟಿದ್ದೀನಿ. ಬೆಲ್ಲ ಹುಣಸೆ ಹಣ್ಣು 2 ನೆನೆಸಿಟ್ಬಿಟ್ಟಿದ್ದೀರಿ. ಖರ್ಜೂರನ ಹಾಕಿದ್ದೀರಾ? ಈಗ ಇಟ್ಟು ಕಲ್ಸ್ಕೊಳ್ತೀರಿ. ಹಾ, ಪಾಪಡಿ ಇದು ಮಾಡೋದಕ್ಕೆ. ಮಸಾಲ, ಅದು ಸ್ವೀಟು, ಅದು ಪಾಪಡಿಗೆ. ಮೈದಾ ಹಿಟ್ಟು. ಎಸ್. 1 ಕಪ್ಪು. 1 ಕಪ್ಪು ಮೈದಾ ಹಿಟ್ಟು. ನೆನೆಸಿ ಇಡಬೇಕಾದನ್ನ? 1-2 ಅವರ್ ನೆಂದ್ರೆ ಚೆನ್ನಾಗಿರುತ್ತೆ. ಓಕೆ. ಚಿರೋಟಿ ರವೆ ಒಂದು 2 ಸ್ಪೂನ್ ಅಷ್ಟು. ಓಕೆ. ಉಪ್ಪಿಟ್ಟು ರವೆ ಹಾಕೊಳ್ಳಿ, ಮಜಾ ಮಾಡ್ಕೊಳ್ಳೋಣ. ಆದ್ರೆ ಈ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟು ರವೆ. ಓಕೆ ಮೇಡಮ್. ಓಂಕಾಳು ಸ್ವಲ್ಪ. ಓಕೆ. ಬ್ಲ್ಯಾಕ್ ಜೀರಾ. ಇದೆಲ್ಲ ಡೀಪ್ ಫ್ರೈ ಅಲ್ವಾ? ಹೌದು. ಡೈಜೆಸ್ಟ್ ಆಗ್ಬೇಕಂದ್ರೆ ಈ ಓಂಕಾಳು, ಬ್ಲ್ಯಾಕ್ ಜೀರಾ ಬೇಕೇ ಬೇಕು. ಉಪ್ಪು ಹಾಕಿ. ಎಣ್ಣೆ ಬೇಕು. ಸಾಕು. ಇವಾಗ ನೀರ್ ಹಾಕೊಂಡು ಪೂರಿ ಹಿಟ್ಟಿಗಿನ್ನ ಕಲ್ಸಿ. ನೋ ಪ್ರಾಬ್ಲಮ್. ಇದು ಎಷ್ಟು ತನಕ ಕುದಿಬೇಕು ಸ್ನೇಹ? ಅದು ಬೆಲ್ಲ ಕರಗಿದ್ರೆ ಸಾಕು. ನೀವು ನೀರಲ್ಲಿ ಹಾಕಿದ ತಕ್ಷಣ ಬೆಲ್ಲ ಕರಗೋಗಿರುತ್ತೆ. ಕುದಿಸ್ಬೇಕಾದ್ರೆ ಸಾಫ್ಟ್ ಆಗುತ್ತೆ. ವೆರಿ ಗುಡ್. ಆಯ್ತಾ ಕಲ್ಸಿದ್ದು?
ಇದು ಸಾಕನ್ಸುತ್ತಾ? ಸಾಕು ಸಾಕು. Off ಮಾಡೋಣ ಆಫ್ ಮಾಡ್ಬೇಡ, ತಣ್ಣಗಾಗಕ್ ಬಿಡೋಣ. ಓಕೆ. ತಣ್ಣಗಾದ್ಮೇಲೆ ಅದನ್ನ ಕಿವುಚ್ಬಿಟ್ಟು ಚೆನ್ನಾಗಿ ಸೋದಿಸ್ಕೊಬೇಕು. ಓ, ಇದು ಬೇಕಾ? ಹಂಗಂದ್ರೆ ಸಾಯಂಕಾಲ ತನಕ ತಣ್ಣಗಾಗುತ್ತೆ ಇದು. ಎಣ್ಣೆ ಬಿಸಿ ಇಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು 2 ಅವರ್ ಆಗಿದೆ ನೆಂದು. ಇದು ಇವಾಗ ಸಾಫ್ಟ್ ಆಗಿರುತ್ತೆ. ಓಕೆ. ಇದು ಲಟ್ಸಕ್ಕಿಂತ ಮುಂಚೆ ಚೆನ್ನಾಗಿ ಈ ತರ ಮೇದಿಸ್ಕೊಬೇಕು. ಓಕೆ. ಆಯ್ತಾ? ಇದು ತೆಳುವಾಗಿ ಲಟ್ಟಿಸ್ಕೊಂಡಿದೀವಿ. ಲಟ್ಟಿಸ್ಬೇಕು. ಓಕೆ. ಲಟ್ಸಾದ್ಮೇಲೆ ಫೋರ್ಕ್ ತಗೊಂಡು ಚುಚ್ಬೇಕು. ಅವಾಗ ಉಕ್ಕಲ್ಲ, ಉಕ್ಕಬಾರ್ದು. ಉಬ್ಬಲ್ಲ. ಉಬ್ಬಲ್ಲ. ಉಕ್ಕಲ್ಲ ಅಂದ್ರೆ ಚೆಲ್ಲದು. ಓಕೆ. ಓಕೆ. ಇಲ್ಲಿ ಇವಾಗ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಮಾಡ್ಕೊಳ್ಳಿ. ಇದು ಯಾವ ಶೇಪಲ್ಲಿ ಆದ್ರೂ ಮಾಡ್ಕೊಬಹುದು ನಾವು. ಓಕೆ. ರೌಂಡ್ ಬೇಕು, ರೌಂಡು, ಉದ್ದುದ್ದ, ಡೈಮಂಡು. ಓಕೆ. ಒಂದು ಪ್ಲೇಟು ಪಾಪಡಿ ತಿನ್ನಕ್ಕೆ ಎಷ್ಟು ಕತೆಗಳ್ರಿ ರೀ ಸ್ನೇಹ. ಹಾಕ್ರಿ, ತೆಗೆದು ಹಾಕ್ರಿ, ಸಾಕು. ಬಿಡಿಸ್ಬೇಕು. ಕಲರ್ ಬ್ರೌನ್ ಬೇಕಾ? ಇದು ಲೈಟ್ ಬ್ರೌನು. ಚಟ್ಪಟ್ ಚಾಟಾ? ಸಾಕನ್ಸುತ್ತೆ. ಸಾಕು. ನಾವು ಫ್ರೀ ಇದ್ದಾಗ ಮನೆಯಲ್ಲಿ ಈ ತರ ಮಾಡಿಟ್ಕೊಂಡ್ರೆ ಇದು 1 ತಿಂಗಳು 2 ತಿಂಗಳು ಇಟ್ಕೊಂಡ್ರು ಏನು ಕೆಡಲ್ಲ. ಓಕೆ. ನೆಕ್ಸ್ಟ್ ನೀರಿಗೆ ಹಾಕ್ಲಾ ಮೇಲ್ಗಡೆ? ಬೇಡ ಬೇಡ ಬೇಡ. ಬೇಡವಾ? ಇದು ಈ ತರನೇ ಮಾಡ್ಕೊಂಡ್ರೆ ನೀವು 6 ತಿಂಗಳು ಇಟ್ರು ಕೆಡಲ್ಲ. ಓಕೆ, ಬಿಡಿ, ಸಾಕ್ಬಿಡಿ. ಇದೇನು ಮಸಾಲ ಇದು? ಮಸಾಲ ನೋಡ್ರಿ ಏನಾಗಿದೆ ಅಂತ ಕತೆ. ಇದು ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಸ್ಮ್ಯಾಶ್ ಮಾಡೋಣ. ಓಕೆ. ಅದು ತಿಕ್ ಆಗುತ್ತೆ ಆ ಮಸಾಲಾಗ ಹಾಕಿದ್ರೆ. ಓಕೆ. ಇವಾಗ ಇದು ಸ್ಮ್ಯಾಶ್ ಮಾಡ್ಕೊಂಡಿದೀವಿ. ಬೇಯಿಸಿರುವಂತ ಆಲೂಗಡ್ಡೆನ ಕಿವುಚ್ಕೊಂಡಿದ್ದಕ್ಕೆ ಹಾಕ್ತಾ ಇದೀವಿ. ಎಸ್. ಕಿವುಚ್ಕೊಂಡಿರೋದು ಗಟ್ಟಿ ಬರೋಕ್ಕೋಸ್ಕರನಾ? ಗಟ್ಟಿ ಬರೋದು. ಪೂರಿಗಿರಿ ಸಾಗು ತರ ಮಾಡ್ಕೊಂಡು ತಿನ್ಬೋದು ಇದನ್ನ? ಚೆನ್ನ ಬಟೂರ. ಓಕೆ. ಅದಕ್ಕೂನು ಬಟೂರಾಗೂ ಹಾಕೊಂಡು ತಿನ್ಬೋದು ಇದು. ಓಕೆ. ಬರೀ ಮಸಾಲ ರೆಡಿ ಆಯ್ತು ಫೈನಲಿ. ನೆಕ್ಸ್ಟ್ ಏನ್ ಮಾಡೋಣ? ಅದು ಬೇಸಿಕಲಿ ಇದಕ್ಕೆ ನಾವು ಡ್ರೆಸ್ಸಿಂಗಿಗೆ ಮೀಟ, ಮೊಸರು ರೆಡಿ ಮಾಡ್ಕೊಳ್ಳೋಣ. ಈ ಮೀಟಾಗೆ ರೆಡ್ ಚಿಲ್ಲಿ ಪೌಡ್ರು, ಬ್ಲ್ಯಾಕ್ ಸಾಲ್ಟು ಹಾಕೊಬೇಕು. ಜೀರಾ ಪೌಡರ್ ಕೊಡ್ಲಾ? ರೆಡ್ ಚಿಲ್ಲಿ ಪೌಡರ್ ಕೊಡ್ಲಾ? ಆಮೇಲೆ ರೆಡ್ ಚಿಲ್ಲಿ ಪೌಡ್ರು ಆಯ್ತು. ಜೀರಾ ಪೌಡ್ರು. ಓಕೆ. ಓಕೆ. ಇದಕ್ಕೂ ಒಂದು ಸ್ವಲ್ಪ ಜೀರಾ ಪೌಡರ್ ಹಾಕಬೇಕು. ಹಾಕ್ಬಿಡ್ಲಾ? ರವಿ ಅವರ ಜೀರಾ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ ಮೀಟಾಗೆ. ಹಾಕೊಳ್ಳಿ. ಕುದೀತಾ ಇದೆ, ಆಫ್ ಮಾಡ್ಕೊಂಡ್ಬಿಡ್ಲಾ ಇದನ್ನ? ಓಕೆ. ಸ್ವಲ್ಪ ಉಪ್ಪು, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್. ಉಪ್ಪು ಬೇಕು, ಬ್ಲ್ಯಾಕ್ ಸಾಲ್ಟ್ ಬೇಕು. ಬ್ಲ್ಯಾಕ್ ಸಾಲ್ಟ್ ಜಾಸ್ತಿ ಇರಬೇಕು. ಓಕೆ. ಉಪ್ಪು ಕಮ್ಮಿ ಇರಬೇಕು. ನೆಕ್ಸ್ಟ್ ಮೊಸರು ರೆಡಿ ಮಾಡ್ಕೊಳ್ಳೋಣ. ಮೊಸರಾ? ಮೊಸರಿಗೆ ಓಕೆ. ರೆಡ್ ಚಿಲ್ಲಿ ಪೌಡ್ರು ಬೇಕಾ? ಸ್ವಲ್ಪ ಸಾಕು. ಓಕೆ. ಜೀರಾ ಪೌಡ್ರು. ಓಕೆ. ಬ್ಲ್ಯಾಕ್ ಸಾಲ್ಟು. ಓಕೆ. ಉಪ್ಪು. ಪ್ಲೇಟಿಂಗ್ ಮಾಡಿ. ಇದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತೀವಿ. ಫಸ್ಟ್ ಪಾಪಡಿ ಹಾಕೋಣ. ಹಾಕಿ. ಒಂದು ಪ್ಲೇಟು ಪಾಪಡಿ ತಿನ್ನಕ್ಕೆ ನಮ್ಮನ್ನ ಎಷ್ಟೋ ತಿಂದ ನಿಲ್ಸಿದ್ದೀರಾ ನೀವು ಸ್ನೇಹ. ಟೇಸ್ಟ್ ನೋಡಾದ್ಮೇಲೆ ಅಷ್ಟೇನೆಲ್ಲ ಹೊಟ್ಟೋಗುತ್ತೆ. ಹಂಗಂತೀರಾ? ವೆರಿ ಗುಡ್. ಪಾಪಡಿ ಮೇಲೆ ಸರ್ವ್ ಮಾಡೋಕ್ಕಿಂತ ಮುಂಚೆ ಮಸಾಲ ಹಾಕೊಬೇಕು. ಚಟ್ಪಟ್ ಚಾಟ್. ಇದ್ರ ಮೇಲೆ ಮೀಟಾ ಹಾಕೋಣ. ಹಾಕಿ. ಇದೇ ಮೀನ್ ಅಲ್ವಾ ನಿಮ್ಗೆ? ಸಿಹಿ ಇರಬೇಕು, ಖಾರ ಇರಬೇಕು. ಮೀಟಾ, ಮೊಸರು. ಓಕೆ. ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ ಒಳಗೂ ಹಾಕಿದೀವಿ, ಈಚೆನೂ ಹಾಕಿದೀವಿ. ಸೇವು ಹಾಕಿ. ಡೆಕೋರೇಷನ್ಗೆ ಕೊತ್ತಂಬರಿ ಸೊಪ್ಪು. ಓಕೆ. ಮುಗೀತು. ತಿರ್ಗಾ ನಾವು ಮೇಲೆ ಇದು ಪೌಡರ್ ಹಾಕೊಬೇಕು. ಬ್ಲ್ಯಾಕ್ ಸಾಲ್ಟು, ಜೀರಾ ಪೌಡರ್, ರೆಡ್ ಚಿಲ್ಲಿ ಪೌಡರ್. ಏನ ಪೌಡರ್ ಇದೆಯಾ? ಅಷ್ಟೇ. ಹಂಗಿನ್ಕೊಂಬಿಟ್ಟಿರ ಕೈಗೆ. ಮುರಳಿಯವರೇ, ಚಟ್ಪಟ್ ಚಾಟ್ ರೆಡಿ ಟು ಈಟ್. ಥ್ಯಾಂಕ್ ಯು ಮೇಡಮ್. ಚಟ್ಪಟ್ ಚಾಟನ್ನು ಯಾವ ರೀತಿ ಮನೇಲೇ ಮಾಡ್ಕೋಬೋದು, ಈಸಿಯಾಗಿ 20 ರೂಪಾಯಿ ಕೊಟ್ಟು ಈಚೆ ತಿನ್ಬೋದು. ಆದರೂ ಕೂಡ ಇಷ್ಟೊಂದು ಒಳ್ಳೆ ಕ್ವಾಲಿಟಿಯಾಗಿ ನಾವೇ ಮನೇಲಿ ಮಾಡಿಕೊಂಡು ಮಲ್ಲಿರೋರಿಗೆಲ್ಲ ಮಾಡಿ ತಿನ್ಸಿದ್ರೆ ಅದ್ರ ಮಜಾನೇ ಬೇರೆ ಅಂತ ಸ್ನೇಹ ಹೇಳ್ತಾ ಇದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡ್ಕೊಂಡ್ರು ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಚಟ್ಪಟ್ ಚಾಟ್ ಮಾಡ್ಕೊಳ್ಳಿ. ಚಟ್ಪಟ್ ಚಾಟ್ ಮಾಡುವ ವಿಧಾನ: ಮೊದಲು ಮೊಸರಿಗೆ ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಬ್ಲ್ಯಾಕ್ ಸಾಲ್ಟ್, ಉಪ್ಪು ಹಾಕಿ ಕಲಿಸಿಕೊಳ್ಳಿ.
ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಒಣಮೆಣಸಿನಕಾಯಿ, ಟೊಮ್ಯಾಟೊ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಬ್ಲ್ಯಾಕ್ ಸಾಲ್ಟ್, ಕೊತ್ತಂಬರಿ ಸೊಪ್ಪು, ಹಸಿ ಬಟಾಣಿ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ನಂತರ ಇದಕ್ಕೆ ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗಡ್ಡೆ, ಜೀರಿಗೆ ಪುಡಿ ಹಾಕಿ ಕುದಿಸಿ ಮಸಾಲ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಹುಣಸೆಹಣ್ಣು, ಬೆಲ್ಲ, ಖರ್ಜೂರದ ಮಿಶ್ರಣ, ಉಪ್ಪು ಹಾಕಿ ಕುದಿಸಿ ಸೋಸಿಕೊಂಡು ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಮೀಠ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಮೀಡಿಯಂ ರವೆ, ಓಂ ಕಾಳು, ಕಪ್ಪು ಜೀರಿಗೆ, ಉಪ್ಪು, ಎಣ್ಣೆ, ನೀರು ಹಾಕಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿ ಉಂಡೆ ಮಾಡಿ ಲಟ್ಟಿಸಿ ಫೋರ್ಕ್ನಿಂದ ಚುಚ್ಚಿ ಕಾದ ಎಣ್ಣೆಯಲ್ಲಿ ಕರಿದು ಪಾಪುಡಿ ತಯಾರಿಸಿಕೊಳ್ಳಿ. ಒಂದು ಪ್ಲೇಟ್ಗೆ ಕರಿದ ಪಾಪುಡಿ ಹಾಕಿ ಪುಡಿ ಮಾಡಿ ಅದರ ಮೇಲೆ ತಯಾರಿಸಿಕೊಂಡ ಮಸಾಲ, ಮೀಠ, ಮಸಾಲ ಪುಡಿ ಹಾಕಿದ ಮೊಸರು, ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ, ಸೇವ್, ಕೊತ್ತಂಬರಿ ಸೊಪ್ಪು, ಬ್ಲ್ಯಾಕ್ ಸಾಲ್ಟ್, ಜೀರಿಗೆ ಪುಡಿ ಹಾಕಿದರೆ ಚಟ್ಪಟ್ ಚಾಟ್ ರೆಡಿ ಟು ಈಟ್. ಓಕೆ, ಟೇಸ್ಟ್ ಮಾಡ್ಬೋದಾ? ಟೇಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಾ ಇದನ್ನ? ಅಯ್ಯಯ್ಯೋ, ನಿಮ್ಮಲ್ಲಿ ಮಾಡೋದು ಹಿಂಗೇನಾ? ಹಿಂಗೆ ಬರುತ್ತಾ? ಏನೋ ಚೇಂಜಸ್ ಮಾಡಿದ್ದೀರಾ? ಇಲ್ಲಿ ಸ್ವಲ್ಪ ಬೇರೆ ಥರ ಏನೋ ಬಂದಿದ್ಯಾ? ವಾಟ್ ಇಸ್ ದಟ್? ಇಲ್ಲ, ಸೇಮ್ ಸೇಮ್ ಟು ಸೇಮಾ? ಶೆಟ್ರು ಮನೆ ಚಾಟು ಚೆನ್ನಾಗಿದೆ. ಚೆನ್ನಾಗಿದೆ. ವೇಟ್ ಮಾಡಿದ್ದಕ್ಕೂ ಸಾಕು ಅನ್ಸ್ತಾ? ಟಿಫನ್ ಏನು ತಿನ್ಬಿಡ್ತೀರಾ ಕೊಟ್ಟರೆ ನೀವು? ಇಷ್ಟ ಅಲ್ಲ ನಿಮಗಿದು? ಟಿಫನ್ ಕೊಟ್ಟು ಸ್ನೇಹ ಇದೇನೆ. ಓಕೆ, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿದೆ ಚಾಟು. ಶೆಟ್ರು ಮಾಡದೆ ಚಾಟ್ಸ್ ಇನ್ಯಾರು ಮಾಡೋಕ್ಕೆ ಸಾಧ್ಯ ಮುಳ್ಳಿಯವ್ರೆ ಅಂತ ಇದ್ದೀರಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ರವಿ ಪ್ರಾಡಕ್ಟ್ ಅವರು ನಮ್ಮ ಸ್ನೇಹ ಅವರಿಗೆ ಬಹುಮಾನನ ಕೊಡ್ತಾ ಇದ್ದಾರೆ. ನಿಮಗೋಸ್ಕರ ಇದು ಶ್ರೀಕೃಷ್ಣ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಶ್ರೀಕೃಷ್ಣ ಘೀಯ ಜೊತೆಗೆ ರಸಗುಲ್ಲ, ಗುಲಾಬ್ ಜಾಮೂನು, ಸೋಂಪು ಪುಡಿ ಎಲ್ಲ ಕೊಟ್ಟಿದ್ದಾರೆ ನಿಮಗೋಸ್ಕರ. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅವರು 1 kg ಎಣ್ಣೆನ ಕೊಟ್ಟಿದ್ದಾರೆ. ಮುರಳಿಯವರೇ, ನಮ್ಮ ಎಣ್ಣೆಲೆ ಯೂಸ್ ಮಾಡಲಿ. ಅದ್ಭುತವಾಗಿದೆ, ರುಚಿಕರವಾಗಿದೆ, ಆರೋಗ್ಯಕರವಾಗಿದೆ. ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಯಾಸ್ ಅವರು. ಯಾವಾಗಲೂ ಒಂದೇ ಥರ ಸಾಂಬಾರು ಮಾಡಿಕೊಂಡು ರಸ ಮಾಡ್ಕೊಂಡು ಬೇಜಾರಾದಾಗ 30 ಸೆಕೆಂಡಲ್ಲಿ ಕುದಿಯೋ ನೀರನ್ನು ಇಳಿಸ್ಬಿಟ್ಟು ಗ್ಲಾಸ್ನಲ್ಲಿ ಇಟ್ಕೊಂಡು ಅವ್ರಿಗೆ ಬ್ರಿಕ್ನ ಹಾಕ್ಕೊಂಡ್ರೆ ರಸಮ್ ರೆಡಿಯಾಗುತ್ತೆ ಅಂತ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ನವರು ಒಂದು ಬೆಳ್ಳಿಯ ಶಿವಲಿಂಗದ ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಹಬ್ಬದ ಅಡುಗೆಯ ಸ್ಪೆಷಲ್ ರೆಸಿಪಿ ಪುಸ್ತಕ, ವೆಜ್ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ಶ್ರೀನಿಧಿ ಪಬ್ಲಿಕೇಶನ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು ಪೂರ್ತಿಯಾದಂಥ ಪ್ಯಾಕೇಜ್ ಇದರೊಳಗಿದೆ. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರಲ್ಲ ಹುಡುಗಿಯರ ಕಾರ್ಯಕ್ರಮದ ಶುರು ಮಾಡ್ತಾ ಇದೀವಿ ಈಗ. ಯಾಕಂದರೆ ಗೃಹಿಣಿಯರೆಲ್ಲ ಹೆಚ್ಚು ಕಡಿಮೆ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ. ಎಲ್ಲ ಹುಡುಗಿರು ಇವಾಗ ಸಾರ್ ನಮಗೂ ಮಾಡೋಕ್ಕೆ ಬರುತ್ತೆ ಅಂತ. ಆದರೆ ಅದೇ ಮಾಡೋದು, ಹೆಸರುಗಳು ಮಾತ್ರ ಬೇರೆ ಬೇರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ಬರು ಬಂದಿದ್ದಾರೆ, ಸ್ಪೆಷಲಾಗಿ ಅಡುಗೆ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಅದೇನು ತೋರಿಸ್ತಾರ ಗೊತ್ತಿಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ನೇತ್ರಾ ಕುಲಕರ್ಣಿ ಅಂತ. ನೇತ್ರಾ ಕುಲಕರ್ಣಿ ಅವರೇ, ಏನು ಮಾಡ್ತಾ ಇದ್ದಾರೆ ಅಡುಗೆ ನೀವು? ವೆಜಿಟೇಬಲ್ 4 ಸೀಸನ್ ಶಾವಿಗೆ ಬಾತ್. ಈ ಥರ ಕೇಳಿದ್ದೀರಿ? ಸುಮ್ಮನೆ ವೆಜಿಟೇಬಲ್ ಶಾವಿಗೆ ಬಾತ್ ಅಂದರೆ ಮುಗಿದೋಯ್ತು. 4 ಸೀಸನ್ ಏನದು? ಸುಮ್ಮನೆ ಹೆಸರಾ? ಅಲ್ಲ ಇರೋದು 4 ಸೀಸನ್ ಅಲ್ವಾ? ಸಮ್ಮರ್, ವಿಂಟರ್, ಆಟಮ್, ರೈನಿ ಸೀಸನ್. ಓಕೆ, ಏನದು ವೆಜಿಟೇಬಲ್ 4 ಸೀಸನ್ ಶಾವಿಗೆ ಬಾತ್. ಶಾವಿಗೆ ಬಾತ್ ಮಾಡಕ್ಕೆ ಏನೇನು ಚೆನ್ನಾಗಿರಿ? ವೆಜಿಟಬಲ್ ಶಾವಿಗೆ ಬಾತ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಶಾವಿಗೆ, ಕ್ಯಾರೆಟ್, ಹುರುಳಿಕಾಯಿ, ಆಲೂಗಡ್ಡೆ, ಹಸಿ ಬಟಾಣಿ, ಈರುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಕಡಲೆಬೇಳೆ, ಉದ್ದಿನಬೇಳೆ, ನಿಂಬೆಹಣ್ಣು, ಇಂಗು, ಉಪ್ಪು, ಎಣ್ಣೆ. ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು IACL ಕೆಲಸ ಮಾಡ್ತಾ ಇರೋದು ಆಸ್ ರಿಸರ್ಚರ್. ಓಕೆ, ರಿಸರ್ಚ್ ಮಾಡ್ತೀರಾ? ರಿಸರ್ಚ್ ಮಾಡೋಕ್ಕೆ ಟೈಮ್ ಸಲ್ಲ, ಅಡುಗೆ ಮಾಡೋಕ್ಕೆ ಟೈಮ್ ಇದೆ? ಇಲ್ಲ, ಅದು ನಮ್ಮ ಲ್ಯಾಬ್ ಮೇಟ್ಸ್ ಇದ್ದಾರೆ, ಅವ್ರಗಳಿಗೆ ಅಡುಗೆ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ. ಅವ್ರು ತಿಂದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಆ ಥರ. ಓಕೆ, ಎಷ್ಟು ವರ್ಷ ಆಯಿತು ಸೇರಿ? ಎಲ್ಲಿರು ನಿಮ್ಮ ಆಫೀಸು? ಇದು ಮಲ್ಲೇಶ್ವರಂ. ಓಕೆ, ಎಷ್ಟು ವರ್ಷ ಆಯ್ತು ಕೆಲಸಕ್ಕೆ ಸೇರಿ? 3.5 ವರ್ಷ ಆಯಿತು. ಪರ್ಮನೆಂಟ್ ಕೆಲಸ ಅಲ್ಲ ಅದು? ಇಲ್ಲ, ನಂದು ಟೆಂಪ್ರರಿ. ಎಷ್ಟು ವರ್ಷ ಮಾಡಬೇಕು? ಅಂದರೆ ಪ್ರಾಜೆಕ್ಟ್ ಇರೋವರೆಗೂ ಮಾಡ್ತಾ ಇರಬೇಕು. ರಿಸರ್ಚ್ ಕೆಲಸ ಮಾಡ್ತೀವಿ. ಓದಿದ್ದೇನು? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಬಿ ಮಾಡಿದ್ದಾ? ಓಕೆ, ಬಿ ಮಾಡಿ ಶಾವಿಗೆ ಬಾತ್ ಮಾಡ್ತಾ ಇದ್ದೀರಾ ಇವತ್ತು. ಒಳ್ಳೆ ಕೆಲಸ ಮಾಡಿ. ಶುರು ಮಾಡೋಣ. ಏನು ಕೊಡಲಿ ಫಸ್ಟ್ ನಿಮಗೆ? ಈಗ ತರಕಾರಿ ಎಲ್ಲ ಬೇಯಿಸ್ಕೋಬೇಕು. ಕುಕ್ಕರ್ ಬೇಕು. ಎಣ್ಣೆ ಹಾಕ್ಬೇಕಾ? ಇಲ್ಲ, ಬೇಡ. ನೀರು ಹಾಕಬೇಕು. ಹಾಕೊಳ್ಳಿ, ನೀರಲ್ಲಿದೆ ನೋಡಿ.
ಏನ್ ನಿಮ್ಮ ಹೆಸರು ಅಂತ ಹೇಳಿದ್ರಿ? ನೇತ್ರ ಕುಲಕರ್ಣಿ. ನೇತ್ರ ಕುಲಕರ್ಣಿ ಅಂತ ಹೇಳಿದ್ರಲ್ಲ. ಹಾ ಕುಲಕರ್ಣಿ ನಿಮ್ಮ ತಂದೆಯವ್ರ ಹೆಸರಾ? ಹಾ ಸರ್ ನೇಮ್, ಫ್ಯಾಮಿಲಿ ನೇಮ್. ತಂದೆ ಬಂದ್ಬಿಟ್ಟು ಸವಣೂರ್ ಅಂತ, ಹುಬ್ಳಿ ಹತ್ರ. ಹುಬ್ಳಿ ಹತ್ರ, ಓಕೆ. ತಾಯಿ ಬಂದ್ಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಕೇಳಿದ್ದೀರಾ, ಹೌದು. ಆ ಕಡೆಯವರು. ಸರಿ ಹೋಯ್ತು ವಿಷಯ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮೇಲೆ ಫಸ್ಟ್ ನೀರು ಹಾಕೊಂಡಿದ್ದಾರೆ, ನೀರಿಗೆ ಕ್ಯಾರೆಟ್ ಹಾಕೊಂಡಿದ್ದಾರೆ, ಕ್ಯಾರೆಟ್ ಆದ್ಮೇಲೆ ಹುರುಳಿಕಾಯಿ ಹಾಕಿದ್ದಾರೆ, ಹುರುಳಿಕಾಯಿ ಆದ ನಂತರ ಬಟಾಣಿ ಹಾಕ್ತಾ ಇದ್ದಾರೆ. ಹಾಕಿ ಎಲ್ಲ ತರಕಾರಿನೂ ನೀರಲ್ಲಿ ಹಾಕಿ ಫಸ್ಟು ಬೇಯಿಸ್ಕೊಳ್ತಾ ಇದ್ದಾರೆ. ಪೊಟ್ಯಾಟೊ. ಓಕೆ, ಆಲೂಗಡ್ಡೆ ಹಾಕ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಆಯಿಲ್ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕುಕ್ಕರ್ ಕ್ಲೋಸ್. ಎಷ್ಟು ವಿಷಲ್? ಒಂದೇ ವಿಸಲ್ ಸಾಕು. ಒಂದೇ ವಿಸಲ್ ಸಾಕು. ಒಂದು ವಿಷಲ್ ಸಾಕಾ? ಹಾ. ಅಷ್ಟೊಳಗೆ ಏನು ಮಾಡ್ಕೋಬೋದು ನಾವು? ಒಂದು ಬೌಲಲ್ಲಿ ಬಿಸಿನೀರು ಕುದಿಸ್ಬೇಕು ಚೆನ್ನಾಗಿ. ಓಕೆ. ಆಮೇಲೆ ಇದನ್ನ ಹಾಕ್ಬೇಕು. ಎಷ್ಟು ಜನಕ್ಕೆ ತಂದಿದ್ದೀರಾ ಶಾವಿಗೆ ನೀವು? ತಂದಿರೋದು ಒಬ್ರಿಗೂ ತಿನ್ನೋಷ್ಟು ಇಷ್ಟು ತಂದಿರೋದು, ಇದು ಸಾಲಲ್ವಂತೆ. ಏನು ಅಂಡೆ ತಗೊಂಬರಲ್ಲ? ಒಂದ್ ಸ್ವಲ್ಪ ಚೆನ್ನಾಗಿ ಕುದಿಲಿ. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ನೇತ್ರ ಟ್ರೆಕ್ಕಿಂಗ್ ಹೋಗ್ತೀನಿ ಫ್ರೆಂಡ್ಸ್ ಜೊತೆ. ಆಮೇಲೆ ಇನ್ನೇನು ಯೋಗ ಮಾಡ್ತೀನಿ. ಗಾರ್ಡನಿಂಗ್ ಎಲ್ಲ. ಯಾರು ಇದ್ದೀರಾ ನಮ್ಮಲ್ಲಿ? ಅಪ್ಪ ಅಮ್ಮ ನಾನು. ಒಬ್ಳೆ ಮಗಳಾ? ಸ್ವಲ್ಪ ಒಂಚೂರು ಆಯಿಲ್ ಇದಕ್ಕಾ? ಹಾ. ಓಕೆ. ಈಗ ಇದನ್ನ ಹಾಕಬೇಕು. ಇದಕ್ಕಿನ್ನ ದೊಡ್ಡದು ಬೇಕಾ ನಿಮಗೆ? ಇಲ್ಲ ಬೇಡ ಬಿಡಿ ಸಾಕ. ಹಾ? ಇಲ್ಲ ಮನೇಲಿ ಸ್ವಲ್ಪ ದೊಡ್ಡದಿರುತ್ತೆ. ಓಕೆ, ಅದಂಗೆ ಅನ್ಸ್ಬಿಡುತ್ತಲ್ವಾ? ಓಕೆ. ಏನು ಶಾವಿಗೆ ಇದು? ಅಕ್ಕಿ ಶಾವಿಗೆ. ಅಕ್ಕಿ ಶಾವಿಗೆ. ನಿಮ್ಮಲ್ಲಿ ಹಿಂಗೆ ಮಾಡೋದಾ? ಹ್ಮ್. ಓಕೆ. ಇದು ಒಂದು ವಿಷಲ್ ಸಾಕಲ್ವಾ ಹಾ. ನೇತ್ರ? ಏನು ಹುಡುಗನ ಹೆಸರು? ಶರತ್ ಗುರ್ರಾಜ್. ಶರತ್ ಗುರುರಾಜ್. ಯಾವ ಊರ ಕಡೆಯವರು ಅವರು? ಇಲ್ಲಿ ಅವರು ಬೆಂಗಳೂರವರು. ಬೆಂಗಳೂರವ್ರೇನಾ? ಎಷ್ಟು ಬೇಕಿದು? ಸ್ವಲ್ಪ ಒಂಥರ ಮಿರಿದು ಆಗ್ಬೇಕಷ್ಟೆ. ಹೇಗೆ ಮೃದು ಆಗ್ಬಿಡುತ್ತದು? ಅದು ಬಬಲ್ಸ್ ಬರುತ್ತಲ್ಲ. ಓಕೆ. ಸಾಕು. ಅಮ್ಮ ಏನು ಚೆನ್ನಾಗಿ ಮಾಡ್ತಾರೆ? ಬಿಸಿಬೇಳೆ ಬಾತ್. ಚೆನ್ನಾಗಿ ಮಾಡ್ದಿರೋದೇನು? ಕೆಟ್ಟದಾಗ ಮಾಡೋದು? ಯಾವುದೂ ಇಲ್ಲ. ನಿಮ್ಮ ಅಮ್ಮ ಹೇಳಿದ್ರೆ ಅದೇನೋ ನಾನು ಚೆನ್ನಾಗಿ ಮಾಡಲ್ಲ, ನಮ್ಮ ಮಗಳಿಗೆ ಅದು ಇಷ್ಟ. ನಿಮ್ಗೆ ಇಷ್ಟ ಆಗಿರೋದು ನಿಮ್ಮ ಅಮ್ಮ ಮಾಡೋದು? ಉಪ್ಪಿಟ್ಟು. ಛೇ, ಏನು ಎಲ್ಲರಿಗೂ ನ್ಯಾಷನಲ್ ಪ್ರಾಬ್ಲಮ್ ಆಗೋಯ್ತಲ್ಲ. ಸಾಕಾಗ್ಬೋದಾ? ಹಾಂ ಸಾಕು. ಒಂಥರ ಹದ ವಾಸನೆ ಬಂತಲ್ಲ. ಬಂತಾ? ಹಾಂ. ಈಗ ಒಂದು ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋದು ಬೇಕು. ಓಕೆ. ಕುಕ್ಕರ್ ತೆಗಿಬೇಕು. ಕತ್ತಗೆನೆ ಬಿಡಿ. ಒಗ್ಗರಣೆ ಹಾಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನದು? ಉದ್ದಿನಬೇಳೆ, ಕಡಲೆಬೇಳೆ. ಅಯ್ಯೋ, 2 4 ಉದ್ದಿನಬೇಳೆ, 6 ಕಡಲೆಬೇಳೆ. ಓಕೆ. ಆಮೇಲೆ ಹಂಗೇನಿಲ್ಲ. 2 ಇನ್ನೊಂದೇನದು? ಅದು ಮತ್ತೆ ಸುಂಡೆ ಸ್ವಲ್ಪ ಜಾಸ್ತಿ ಆಗಲಿ ಅಂತ. ಓಕೆ ಓಕೆ. ಇದು ಇಂಗು. ಇಂಗು ಸ್ವಲ್ಪ ಡೈಜೆಷನ್ಗೆ ಒಳ್ಳೇದು. ಒಳ್ಳೇದು. ಓಕೆ ಬ್ರಾಹ್ಮಣ್ರೆ, ಆಯ್ತು. ಆಮೇಲೆ ಮೆಣಸಿನ್ಕಾಯಿ ಹಾಕಿ. ಎಷ್ಟು? 2 6 3 ಮೆಣಸಿನ್ಕಾಯಿ. ಓಕೆ. ಆಮೇಲೆ ನೆಕ್ಸ್ಟು? ಆಮೇಲೆ ಕರಿಬೇವು. ಕರಿಬೇವು ಎಷ್ಟು? 2. 2 ಕರಿಬೇವು. ಓಕೆ. ಆಮೇಲೆ ಈರುಳ್ಳಿ ಬೇಕಂದ್ರೆ ಉಪಯೋಗಿಸ್ಬೋದು. ನೀವು ಈರುಳ್ಳಿ ತಿನ್ನಲ್ವಾ? ಇಲ್ಲ ಅಷ್ಟೊಂದು. ನಾವು ತಿನ್ನಲ್ಲ, ಬೇಡ ಬಿಡಿ. ಓಕೆ. ಸೊ ಅದಾದ್ಮೇಲೆ ಸ್ವಲ್ಪ ಶುಂಠಿ. ಎಷ್ಟು? 2 ಶುಂಠಿ. ಹಂಗಲ್ಲ, 2 ಅಲ್ಲ, ಕೈಗೆ. ನಿಮ್ಮಲ್ಲಿ 3 ಜನ ಇರೋದು ಬಿಡಿ, ಗೊತ್ತಾಯ್ತು. ಅಕ್ಕ ಗೊತ್ತಾಗೋಯ್ತು. ಓಕೆ. ಆಮೇಲೆ ಸೊ ಅಷ್ಟೇ. ಇದೆಲ್ಲ ಆದ್ಮೇಲೆ ತರಕಾರಿ ಇದಕ್ಕೆ ಹಾಕೋಬೇಕು. ಅರಿಶಿನ ಇದೆಯಾ? ಅರ್ಶಿನ ಬೇಕಾ? ಹಾಂ ಬೇಕು. ಸಾಕಾ? ಇನ್ನೂ ಸ್ವಲ್ಪ ಹಾಕಿ. ಕಲರ್ ಮಾತ್ರ ಇರಬೇಕು, ಅದು ಮಾತ್ರ ಜಾಸ್ತಿ ಬೇಕು, ಮಿಕ್ಕಿದೆಲ್ಲ ಕಡಿಮೆ. ಏಯ್, ಒಳ್ಳೆ ಬ್ರಾಹ್ಮಣರ ಕಥೆ ಆಯ್ತಲ್ರಿ. ಹಾಕ್ರಿ. ಇನ್ನೇನು ಬೇಕ್ರಿ? ಇದು ಸ್ವಲ್ಪ ಸೋಟ್ ಮಾಡಿ. ಓಕೆ ಓಕೆ. ಈಗ ತರಕಾರಿ ಹಾಕ್ಬೇಕು. ತೆಗೆನಾ? ಹಾಕೋಣ? ಅದನ್ನೂ ಇದೇ ಥರ ಮಾಡ್ಕೋಬೇಕು. ಏನು ಬೇಡ ಬಿಡಿ, ಇಲ್ಲಿದೆ. ಸಾಕಾ? ಈಗ ಉಪ್ಪು ಬೇಕು. ಏನು ಬೇಕು? ಉಪ್ಪು. ಅಯ್ಯೋ, ಜ್ಞಾಪಿಸ್ಕೊಂಡ್ರಾ? ಹಾಕ್ಬಿಡಿ. ನಿಮ್ಮ ಅಮ್ಮನ ಯಾವ ಥರ ಮಾಡಿ ಕೊಟ್ಟಿದ್ದೀರಾ ಇದನ್ನ? ಏನಂದ್ರು? ತುಂಬಾ ಚೆನ್ನಾಗಿ ಮಾಡ್ತೀಯ ಕಣೆ ಅಂತ ಹೇಳ್ಬಿಟ್ರ ನಿಮ್ಮಮ್ಮ? ನಮ್ಮ ಮದುವೆ ಆಗ ಹುಡುಗನೂ ತಿಂದಿಯಾನೆ. ಪಾಪ, ಅವ್ನು ಏನು ಮಾಡ್ತಾನೆ? ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ಇವಾಗ ಚೆನ್ನಾಗಿದೆ ತಿಂತಾನೆ. ಆಮೇಲೆ ಗೊತ್ತಾಗುತ್ತೆ ಕತೆ. ಓಹೋ, ನಾನು ತಿಂದಿದ್ದು ಇದು ಆಲ್ ಸೀಸನ್ಸ್. ಓಕೆ ಓಕೆ. ಈಗ ಇದನ್ನ ಹಾಕ್ಬೇಕು. ಇದು ಸ್ವಲ್ಪ ಕಲಿಸ್ಬೇಕು ಚೆನ್ನಾಗಿ. ಎಲ್ಲ ಹಾಕಿದ್ದೀರಾ? ಹಾಂ. ನಿಮ್ಮ ಅಮ್ಮನಿಗೆ ಒಂದ್ಸರಿ ಫೋನ್ ಮಾಡಿ ಕೇಳಂಗಿದ್ರೆ ಕೇಳಿ. ಇಲ್ಲ ಅಡ್ಡಿ ಇಲ್ಲ. ಅಡ್ಡಿ ನಿಮ್ಗಿಲ್ಲ, ಅಡ್ಡಿ ನಮ್ಗಿರೋದು. ಏನು ಅಡ್ಡಿ ಇಲ್ಲ? ನಾನು ತಾನೆ ಆರಿಸ್ಬಿಡ್ಬೇಕು ಅಷ್ಟೇ. ಅಪ್ಪಣ್ಣ. ಹಾಂ. ರೀ, ನೀವು ಬೇಜಾನ ಅರ್ಜೆಂಟ್ ರೀ. ಇಲ್ಲ ಅಷ್ಟೇ. ನಿಂಬೆಹಣ್ಣು ಹಿಂಡಬೇಕು. ಹಾಕಿ. ಫಾಸ್ಟಲ್ಲಿ ಅಡುಗೆ ಮಾಡೋದು? ಹಾಂ.
ಯಾಕೆ ಅದು ಹಿಂಡಿ ನನ್ನ ಮಗಂದ ನಿಂಬೆಹಣ್ಣು ಉಂಡೆ ಆಗಿ ಮಾಡ್ರಿ ಏನು ಬೇಕಾದ್ರೆ ಮಾಡ್ಕೊಳ್ರಿ ತಿನ್ನ ನಾನು ತಾನೆ ಮಾಡ್ರಿ. ಅಪ್ಪ ಮಿಸ್ಟರ್ ಶರತ್ ತಾನೆ ಗುರು ಹುಷಾರಾಗಿರಪ್ಪ, ನಿಧಾನಕ್ಕೆ ಮಾಡಕ್ಕೆ ಹೇಳಪ್ಪ ಅಡುಗೆನ ಹೇಳಿದ್ದೀನಿ ಬಿಡಿ. ಆಯ್ತಾ? ಶರತ್ ತಾನೆ ಹೆಸರು? ಶರತ್ ಆಲ್ ದಿ ಬೆಸ್ಟ್. 4 ಸೀಸನ್ ಅಲ್ಲಿ 6 ತಿಂಗಳು ಪ್ಲಸ್ 6 ತಿಂಗಳು ಇದೇನೇನೆ ಆಗ್ತಾ ಇರೋದು ಕೊಡ್ತಾ ಇರೋದು ಏನು ಹಿಂಡಿ. ಓಕೆ ಆಲ್ ದಿ ಬೆಸ್ಟ್ ಗುರು. ಕೊತ್ತಂಬರಿ ಕಾಯಿ ತುರಿನೂ ಹಾಕ್ಬಿಟ್ರು, ಹೇಳಲೇ ಇಲ್ಲ ಏನು ಅರ್ಜೆಂಟು. ಆ ನಿಂಬೆಣ್ಣೆಲ್ಲ ಹಿಂಡಿ ಕೈಲ ತೊಳ್ಕೊಂಡು ರೆಡಿ ಆಗಿ ನಿಂತ್ಕೊಂಡ್ಬಿಟ್ರು. ಹಾ ರೇ ಹಾಕೊಡ್ರಿ. ಏನ್ ಹೇಳ್ರಿ ಇದು? ಶಾವ್ಗೆ ಬಾತ್, ಆಲ್ ಸೀಸನ್ ವೆಜಿಟೇಬಲ್ ಶಾವ್ಗೆ ಬಾತ್. ನೇತ್ರ ಕುಲಕರ್ಣಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 2 ಕೈನೂ ತೊಳ್ಕೊಂಡಿದ್ದಾರೆ ಇದ್ರೊಳಗಡೆನೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ವೆಜಿಟಬಲ್ ಶಾವ್ಗೆ ಬಾತ್ ಮಾಡುವ ವಿಧಾನ: ಕುಕ್ಕರ್ಗೆ ನೀರು, ಹುರುಳಿಕಾಯಿ, ಕ್ಯಾರೆಟ್, ಬಟಾಣಿ, ಆಲೂಗಡ್ಡೆ, ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ. ನೀರನ್ನು ಕಾಯಿಸಿ 1 ಸ್ಪೂನ್ ಎಣ್ಣೆ, ಅಕ್ಕಿ ಶಾವ್ಗೆ ಹಾಕಿ ಬೇಯಿಸಿ ಸೋಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಇಂಗು, ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಶುಂಠಿ, ಅರಿಶಿನ ಹಾಕಿ ಹುರಿದು ಬೆಂದ ತರಕಾರಿಗಳು, ಉಪ್ಪು, ಬೇಯಿಸಿದ ಶಾವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ವೆಜಿಟಬಲ್ ಶಾವ್ಗೆ ಬಾತ್ ತಿನ್ನಲು ರೆಡಿ. ಓಕೆ ಟೇಸ್ಟ್ ಮಾಡ್ಬೋದಾ? ಹಾ ಮಾಡಿ. ಓಕೆ ಸೈಡ್ಸ್ ಎಲ್ಲ ಏನು ಬೇಡವಾ ಇದಕ್ಕೆ? ಚಟ್ನಿ ಇಲ್ಲಾಂದ್ರೆ ಮೊಸರು ಹಾಕೋಬೋದು. ಖಾರ ಕಡಿಮೆ ಮಲ್ತಿರೋದು. ಹಾ ಬೆಲ್ಲ ಜಾಸ್ತಿ ಉಂಟು. ಬ್ರಾಹ್ಮಣರ ಮೇಲೆ ಹಿಂಗೆ ಮಾಡೋದು, ಹಂಗೆ ಇದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಥ್ಯಾಂಕ್ ಯು. ಒಳ್ಳೆ ಅಡುಗೆ ಮಾಡ್ಬೋದು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನೇತ್ರ ಕುಲಕರ್ಣಿ ಅವರು. ಇನ್ನು 2 ತಿಂಗಳಲ್ಲಿ ಮದುವೆ ಆಗ್ಬಿಡ್ತಾರೆ. ಅಷ್ಟರೊಳಗೆ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದೀವಿ ಅಡುಗೆ ಮಾಡೋದು ಹೆಂಗೆ ಅಂತೇಳಿ. ಅದಕ್ಕೋಸ್ಕರ ರವಿ ಮಸಾಲದು ನಿಮಗೋಸ್ಕರ ಮಸಾಲ ಪುಡಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಜೊತೆಗೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಗೀಯ ಜೊತೆಗೆ ಶ್ರೀಕೃಷ್ಣ ಗುಲಾಬ್ ಜಾಮೂನ್ ಮತ್ತು ಶ್ರೀಕೃಷ್ಣ ರಸಗುಲ್ಲ ಜೊತೆಗೆ ಶ್ರೀಕೃಷ್ಣ ಪೇಡವನ್ನು ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಎಕ್ಸ್ಪ್ರೆಸ್ ರಸಮ್ ಮಯಾಸ್ ಅವ್ರದ್ದು ನಿಮಗೋಸ್ಕರ. ತುಂಬಾ ಸಖತ್ತಾಗಿರುತ್ತೆ. ಶರತ್ ಇಷ್ಟ ಆಗುತ್ತೆ. ಶರತ್ಗ ಆಲ್ ದಿ ಬೆಸ್ಟ್ ಗುರು. ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಒಂದು ಬೆಳ್ಳಿಯ ಫಲಕ, ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ ನಿಮಗೆ. ಮದುವೆಗೆ ಏನು ಬೇಕಾದ್ರೆ ತಗೊಂಬನ್ನಿ ಎಲ್ಲಿಗೆ ಹೋಗ್ಬಿಟ್ಟು. ಹಬ್ಬದ ಅಡುಗೆಯ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ. ಅಡುಗೆ ಕಲಿತೆ ಇದ್ದವ್ರಿಗೆ, ಅಡುಗೆ ರುಚಿಯಾಗಿ ಮಾಡಬೇಕು ಅನ್ನೋರಿಗೆ, ಹಬ್ಬಕ್ಕೆ ಸ್ಪೆಷಲ್ ಆಗಿ ಅಡುಗೆ ಮಾಡ್ಕೋಬೇಕು ಅನ್ನೋರಿಗೆ ನಮ್ಮ ರೆಸಿಪಿ ಭಾಗ 3 ಹಬ್ಬದ ಅಡುಗೆಯ ಸ್ಪೆಷಲ್ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ. ಗೃಹಿಣಿಯರ ಖಾಲಿ ಆಗ್ತಾ ಇದ್ದಾರೆ, ಬರೀ ಹುಡುಗಿಯರೇ ಬರ್ತಾ ಇದ್ದಾರೆ ಅಡುಗೆ ಮಾಡೋಕ್ಕೆ. ಅದನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ವಿ. ಇದು ಕಡೆ ಸೆಗ್ಮೆಂಟು, ಇದು ಗುರುವಾರದ ಹುಡುಗಿಯರ ಕಾರ್ಯಕ್ರಮ. ಓಕೆ ನಮಸ್ಕಾರ. ಏನು ನಿಮ್ಮ ಹೆಸರು? ಪ್ರಿಯಾ. ಏನು ಮಾಡ್ಕೊಂಡಿದ್ದೀರಾ? ಸಾಫ್ಟ್ವೇರ್ ಇಂಜಿನಿಯರ್. ಓಕೆ ಹೇಳಿ. ಮನೆ ಇರೋದಲ್ಲಿ? ವಿಜಯನಗರ್. ಓಕೆ ಅಡುಗೆ ಮಾಡೋದು ಯಾವಾಗಿಂದ ಕಲ್ತ್ರಿ? ಕಲ್ತೀನಿ ಅಂದ್ರೆ ಫ್ರೀ ಟೈಮ್ಸ್ ಇರೋವಾಗ, ವೀಕೆಂಡ್ ಟೈಮಲ್ಲೆಲ್ಲ ಸುಳ್ಳೆಲ್ಲ ಮಾಡ್ತೀನಿ. ಹೇಳ್ಬೇಡಿ. ಮಮ್ಮಿ ಒಳ್ಳೆ ಕುಕ್ ಆಕ್ಚುಲಿ, ಸೊ ಅವರಿಂದ ಕಲಿತಾ ಇದೀನಿ. ನನಗೆ ಕನ್ಫ್ಯೂಷನ್ ಆಗೋಯ್ತು. ಇವ್ರ ಅಮ್ಮನೂ ಇವರು ಬಂದಾಗ ಇವ್ರ ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ರು. ಅಲ್ಲಿ ಯಾರೋ ಈ ಕಡೆ ನಿಂತ್ಕೊಂಡು ನೋಡ್ತಾ ಇದ್ರು. ನಾನು ಇವ್ರ ಅಮ್ಮ ಅಡುಗೆ ಮಾಡ್ತಾರೆ, ಇವ್ರು ಅಡುಗೆ ಮಾಡ್ತಾರೆ ಅಂತ ಅವ್ರ ಅಮ್ಮ ಒಂದು ಕಾಪಿ ಚೀಟಿ ಬೇರೆ ಕೊಟ್ಟಿದ್ದಾರೆ. ಪ್ರಿಯಾ ಇದನ್ನ ಹಾಕಿದ ತಕ್ಷಣ ಇದನ್ನ ಹಾಕೋ, ನೋ ಅದಾದ್ಮೇಲೆ ಇದನ್ನ ಹಾಕೋ, ಲೈನಾಗಿ ಇದು ಬೇರೆ ಇಟ್ಬಿಟ್ಟಿದ್ದಾರೆ. ಫುಲ್ಲು ಸಪೋರ್ಟ್ ಪ್ರಿಯಂಗೋಸ್ಕರ. ಓಕೆ ಅಡುಗೆ ಮಾಡಿದ್ದೀರಾ ಮನೇಲಿ? ಮಾಡಿದ್ದೀನಿ. ಕೈ ತರಿಸಿ. ನಾನು ಬರ್ತೀನಪ್ಪ. ಇವೆಲ್ಲ ಅವ್ರು ಏನೋ ಒಂದಿನೇನೋ ಆ ಲೈಟ್ ಹೆಂಗಿದೆ ಅಂತ ನೋಡಿಲ್ಲ. ಏನಪ್ಪ ನೋಡಿದ್ದೀರಾ? ಓಕೆ ಬಿಡಿ. ಯಾರು ಇದ್ದೀರಾ ಮನೇಲಿ? ನಾನು, ಮಮ್ಮಿ, ಡ್ಯಾಡಿ. ಓಕೆ. ಅಣ್ಣ ಅಬ್ರಾಡ್ ಅಲ್ಲಿ ಇದ್ದಾರೆ. ಓಕೆ ಒಬ್ಳೆ ಮಗಳು ಸದ್ಯಕ್ಕೆ ಇವಾಗ? ನಾನೊಬ್ಳ. ವೆರಿ ಗುಡ್. ಒಳ್ಳೆ ಮಾಸ್ಟರ್ ಪೀಸು. ಶುರು ಮಾಡೋಣ. ಎಸ್. ಏನ್ ಮಾಡ್ತಾ ಇದ್ದೀರಾ ಪ್ರಿಯಾ? ಕ್ರಂಚಿ ಮಸಾಲಾ ಮಂಡಕ್ಕಿ ವಡ. ಅಯ್ಯೋ ಅರ್ಧ ನಿನ್ನ ಹೆಸರು ಅರ್ಧ ನಿಮ್ಮ ಅಮ್ಮನ ಹೆಸರು ಎರಡೂ ಸೇರಿಸಿ ಇಟ್ಟಿರೋದು ಇದು. ಇವ್ರ ಅಮ್ಮ ಅವ್ನು ಮಂಡಕ್ಕಿ ವಡೆ ಅಂತ ಏನಾರ ಹೇಳೆ ಅಂತ ಹೇಳಿರ್ತಾರೆ. ಇಲ್ಲಮ್ಮ ಕ್ರಂಚಿ ಸ್ವಲ್ಪ ಅದು IT ಹೆಸರೆಲ್ಲ ಸೇರಿಸಿ. ಓಕೆ ನೋ ಪ್ರಾಬ್ಲಮ್. ಕ್ರಂಚಿ ಮಂಡಕ್ಕಿ ವಡ. ಓಕೆ ಮಾಡಕ್ಕೆ ಏನೇನು ತಂದಿದ್ಯಮ್ಮ? ಕ್ರಂಚಿ ಮಂಡಕ್ಕಿ ಮಸಾಲಾ ವಡ ಬೇಕಾಗುವ ಸಾಮಗ್ರಿಗಳು: ಮಂಡಕ್ಕಿ, ಕಡಲೆ ಹಿಟ್ಟು, ಗೋಡಂಬಿ, ಈರುಳ್ಳಿ, ಅಕ್ಕಿ ಹಿಟ್ಟು, ಸಬ್ಬಸ್ಗಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡೋಣ.
ಏನ್ ಕೊಡ್ಲಿ ಫಸ್ಟ್? ಮಿಕ್ಸಿಂಗ್ ಬೌಲ್ Mixing ಕೊಡಿ. bowl ಕೊಡ್ಲಾ? ನೀರು ಹಾಕೊಳ್ತಾ ಇದೀನಿ ಇದಕ್ಕೆ. ಓಕೆ ಹಾಕೊಳ್ಳಿ. ಏನು ನಿಮ್ಮಮ್ಮ ಏನೇನೋ ಕೊಟ್ಬಿಟ್ಟಿದ್ದಾರೆ? ಚೀಟಿ ತಟ್ಟಕ್ಕೆ ಆಕ್ಚುಲಿ ಅದು ಏನ್ ತಟ್ಟಕ್ಕ? ವಡ ತಟ್ಟಕ್ಕೆ. ವಡ ತಟ್ಟಕ್ಕ ಕರೆಕ್ಟ್ ಆಗಿ ಹೇಳ್ರಿ ರೀ. ಮಂಡಕ್ಕಿ ಹಾಕ್ತಾ ಇದೀನಿ. ಓಕೆ ಏನ್ ತೊಗೊಂಡಿರಿ? ಕಂಪ್ಯೂಟರ್ ಸೈನ್ಸ್. ವೆರಿ ಗುಡ್. ಒಬ್ಳೆ ಮಗಳು ಅಂತೀರ ಇಷ್ಟೊಂದು ಜಿಪ್ಪುಂಡ್ರಲ್ರಿ, ಯಾಕ್ರಿ ಇನ್ನೂ ಸ್ವಲ್ಪ ಅದು ನೆಂದ್ಮೇಲೆ ಇಷ್ಟೇ ಆಗೋದು. ಹಾಕ್ರಿ. ಗಾಡಿ ಏನು ಮಾಡ್ತಾರೆ? ಬಾಷ್ ಅಲ್ಲಿ ಇದ್ರು ಫಸ್ಟ್, ಇವಾಗ ಪ್ರೈವೇಟ್ ಕಂಪ್ನಿಗೆ ಹೋಗ್ತಿದ್ದಾರೆ. ಓಕೆ ಶುರು ಮಾಡ. ಒಂದು ಡೀಪ್ ಫ್ರೈ ಮಾಡಕ್ಕಿಲ್ಲ? ಹಾ ವಡೆ ಮಾಡಿ ಕರಿಯತ್ತಾನೆ. ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಯಿಲ್ ಹಾಕಿದ್ಮೇಲೆ ಒಂದು 2 ಸ್ಪೂನ್ಸ್ ಗೀ ಹಾಕೋಣ. ಇದಕ್ಕಾ ಅರೋಮಾ ಇರುತ್ತೆ, ಇದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ. ನಿಮ್ಮಮ್ಮ ಹೇಳಿದ್ರಾ? ಹೌದು. ಚೆನ್ನಾಗಿ ಸ್ವಲ್ಪ ಸ್ಕ್ವೀಸ್ ಮಾಡ್ಬಿಡ್ತೀನಿ. ಇದು ಮಾಡ್ಬಿಡಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ. ಓಕೆ ಸಬ್ಬಕ್ಕಿ ಸೊಪ್ಪು ಹಾಕ್ತೀನಿ. ಓಕೆ ಆಮೇಲೆ ಕರ್ಬೇವಿನ ಸೊಪ್ಪು ಓಕೆ ಒಂದು ಹಾಫ್ ಹಾಕ್ತೀನಿ. ವೆರಿ ಗುಡ್. ಅಮ್ಮ ಏನು ಚೆನ್ನಾಗಿ ಮಾಡ್ತಾರೆ ಅಡುಗೆ? ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಮಾಡ್ತಾರೆ. ಹೌದು ಅಮ್ಮ ಇದು ಚೆನ್ನಾಗಿ ಇದು ಮಾತ್ರ ಮಾಡಬೇಡ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅಂತ ಅನ್ನೋದೇನು ನೀವು? ಉಪ್ಮಾ, ಉಪ್ಮಾ. ಓಕೆ ಗ್ರೀನ್ ಚಿಲ್ಲಿ, ಎಸ್ ಆನಿಯನ್ ಹಾಕ್ತೀನಿ, ಎಸ್ ಮಾ, ಕ್ಯಾಶ್ಯೂ, ಎಸ್ ಕಡ್ಲೆ ಹಿಟ್ಟು ಹಾಕ್ತಾ ಇದೀನಿ. ನೆಕ್ಸ್ಟು ಹಾಕಿ 4 ಸ್ಪೂನ್ಸ್ ಹಾಕ್ತೀನಿ. ಇದು 4 ಸ್ಪೂನು ಬೈಂಡಿಂಗ್ಗೋಸ್ಕರ, ಬೈಂಡಿಂಗ್ಗೋಸ್ಕರ. ಅಂದ್ರೆ ಅದು ಪುರಿ ನೆಂದು Crispiness ಎಲ್ಲ ಬರುತ್ತಲ್ಲ? ಇಟ್ಕೋಬೇಕಲ್ಲ ಅದ್ರೊಳಗೆ, ಹೆಂಗ್ ಇಟ್ಕೊಳ್ಳುತ್ತೆ? ಕ್ರಿಸ್ಪಿನೆಸ್ಸು ಇರುತ್ತೆ. ಓಕೆ ನೆಕ್ಸ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ. ಹಾಕಿ ಮಾ. ಅದೊಂದು 3 ಸ್ಪೂನ್ಸ್ ಹಾಕ್ತೀನಿ. ಓಕೆ ಒಂಚೂರು ಉಪ್ಪು ಹಾಕ್ತೀನಿ. ಹಾಕಿ ಮಾ. ಪುರಿಲಿ ಉಪ್ಪಿರೋದ್ರಿಂದ ಒಂದು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಓಕೆ ಶ್ರೀಕೃಷ್ಣ ಅವ್ರದ್ದು ಗೀ ಬೇಕು. ಬೇಕಾ? ಕೊಡ್ತೀನಿ. ಎಷ್ಟು ಬೇಕು? ಒಂದ್ ಈಗ ಸ್ವಲ್ಪ 2 ಬೇಕಲ್ಲ? ಈಗ ಸ್ಪೂನ್ಸ್ ಸ್ವಲ್ಪ ಬೇಕಲ್ಲ? ಅದಕ್ಕೊಂಚೂರು ಎಷ್ಟು ಹಾಕ್ಲಿ? ಒಂದು 2 ಸ್ಪೂನ್ಸ್ ಹಾಕಿ ಸಾಕು. ಸಾಕನ್ಸುತ್ತಲ್ಲ? ಹಾಂ ಸಾಕು. ಓಕೆ ಇದಕ್ಕೆ ಬೇಕಾ? ಹಾಂ ಅದಕ್ಕೂ ಹಾಕಿ. ಶ್ರೀಕೃಷ್ಣ ತುಪ್ಪವನ್ನು ಬಳಸ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕಾ? ಹಾಂ ಸಾಕು. ಮಿಕ್ಸ್ ಆಗಬೇಕು ಇದು ಚೆನ್ನಾಗೆ. ಓಕೆ ಮಾಡಿ. ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ? ಏನು ಕೆಲಸ ಏನೋ ಬೋರ್ ಆಗಿಲ್ವಾ? ಕೆಲಸ ಏನು ಬೋರ್ ಆಗಿಲ್ಲ. ಯಾವ ಮದುವೆ? ಅಪ್ಪ ಅಮ್ಮ ಹೇಳಿದಾಗ. ಅಯ್ಯ ಇವೆಲ್ಲ ಡೌಗಳೆಲ್ಲ ಬೇಡ. ಯಾವ ಮದುವೆ? ಈ ವರ್ಷನಾ, ಮುಂದಿನ ವರ್ಷನಾ, ಅವ್ರ ಮುಂದಿನ ವರ್ಷನಾ? ಈ ವರ್ಷನೇ ಅಂತ ಅನ್ಕೊ. ಈ ವರ್ಷನೇನಾ? ಓಕೆ ಅದು ಅಪ್ಪ ಅಮ್ಮ ಹೇಳಿದ್ರೆ ಅದೇನು ಕತೆ ಹೇಳೋದು ನಮ್ಮ ಹತ್ರ? ನಮ್ಗೇನು ಗೊತ್ತಿಲ್ವಾ? ಮೇ ಬಿ ಅವ್ರ ಇಂಟಿಮೇಷನ್ ಹತ್ರ ಇರ್ಬೋದು. ಇಲ್ಲ ನೀವು ಹೇಳ್ಬಿಡ್ಬೇಕು, ಅದಕ್ಕೆ ಚಾನ್ಸ್ ಕೊಡೋದು ಇದನ್ನ. ಈ ವರ್ಷನೇ ಮಾಡಿ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಗೊತ್ತಾಗ ಮಗಳು ಈ ವರ್ಷನೇ ಕೇಳ್ತಾಳೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಓಕೆ ಹೆಂಗಿರ್ಬೇಕು ಹುಡುಗ? ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು ಅಂದ್ರೆ ಹಿಂಗೆ? ಇರಬೇಕು. ಹಾಂ ಚೆನ್ನಾಗಿರ್ಬೇಕು ಅಂದ್ರೆ ಹಿಂಗೆ? ಒಳ್ಳೆ ಎಜುಕೇಷನ್ ಇರಬೇಕು, ಕ್ವಾಲಿಫಿಕೇಷನು. ಫಸ್ಟು ಕ್ವಾಲಿಫಿಕೇಷನು, ಆಮೇಲೆ ನಿಮ್ಮಷ್ಟೇ ಓದಿರ್ಬೇಕಾ, ನಿಮ್ಮಿಂದ ಕಡಿಮೆ ಓದಿರ್ಬೇಕಾ? ನಂಗಿಂತ ಜಾಸ್ತಿ ಓದಿದ್ರೆ ಓಕೆ, ಇಲ್ಲಾಂದ್ರೆ ಸೇಮ್ ಓದ್ರು ಪರವಾಗಿಲ್ಲ. ಕಡಿಮೆ ಓದಿದ್ರೆ ಆಗಲ್ಲ ಪ್ರಿಯಾ. Mindset ಮೇಲೆ. ಎಷ್ಟು ಜನ ಡಿಗ್ರಿ ಓದಿರಲ್ಲ ಬೇಜಾರು ಮಾಡ್ಕೊಂಬಿಟ್ರು. ಅಲ್ಲ, ಆ ಥರ ಬೇಡ್ರಪ್ಪ ಅಂತ ಇಲ್ಲಿ ಅಲ್ಲ. ಓದಿದ್ರೆ ಮಾತ್ರ ನೋಡ್ಬೇಕು ಪ್ರೀನಾ. ಸ್ಟಾಪ್ ದಿಸ್ ಐಸೆ. ಓಕೆ ಹೇಳಿದೀನಿ ಬಿಡಿ. ಉಂಡೆಗಳು ಹಾಕೊಳ್ತಾ ಇದೀನಿ. ಹಾಕ್ಕೊಳ್ಳಿ. ಎಣ್ಣೆಲಿ ಬಿಟ್ಟಾಗ ಉಂಡೆ ಬೀಳಬಾರ್ದು ಅಷ್ಟೇ. ಸರಿ ಅಷ್ಟೇ ಅಲ್ವಾ? Correct. ಇನ್ನೇನಿದೆ? ತಟ್ತೀನಿ ಅಷ್ಟೇ ಅದು. ಓ ಫಸ್ಟು ರೌಂಡು ಆಮೇಲೆ ತಟ್ಟೋದು. ಹೌದು. ಅದಕ್ಕೆ ನಿಮ್ಮ ಅಮ್ಮ ಈ ಕವರ್ಲ ತಂದ್ಕೊಟ್ಟಿದ್ದ ನಿಮಗೆ? ಮಸಾಲ ವಡೆ ಎಲ್ಲ ಇರುತ್ತಲ್ಲ, ಸ್ವಲ್ಪ ಅದೇ ಥರನೇ ಬರುತ್ತೆ. ಬಟ್ ಅದಕ್ಕೆಲ್ಲ ಪ್ರೋಸೆಸ್ ಬೇಕಾಗುತ್ತೆ ಅಲ್ಲ, ಒಂದು 2-3 ಅವರ್ಸ್ ಎಲ್ಲ. ಇದರ ಇನ್ಸ್ಟೆಂಟಾಗಿ ಪ್ರಿಪೇರ್ ಆಗುತ್ತೆ. ಓಕೆ ಫ್ರೆಂಡ್ಸ್ಗಳಿಗೆಲ್ಲ ಇಷ್ಟ ಆಗುತ್ತೆ, ಮತ್ತು ಸ್ನ್ಯಾಕ್ ಐಟಮ್ ಆಗೂ ಆಗುತ್ತೆ. ನನಗೇನೋ ಅದು ಹಿಂಗೆ ತಟ್ಟಿದ್ರೆ ಡೌಟಪ್ಪ. ನನಗೇನೋ ಡೌಟು, ನಿಮ್ಮ ಬಗ್ಗೆ ಅಲ್ಲ, ಅದ್ರ ಬಗ್ಗೆ ಡೌಟು. ಮಾಡಿ. ಓಕೆ ಎಸ್ ಹಾಂ ಸಾಕು. ದಿಸ್ ಈಸ್ ಕಾಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಪಾಪ ಪ್ರಿಯಾ ಸರ್ಕಸ್ ಮಾಡ್ತಾ ಇದ್ದಾರೆ. ನೆನ್ನೆ ಎಲ್ಲ ಮಾಡಿದೆ, ಮೊನ್ನೆ 25th ಮಾಡಿದೆ, ಲಾಸ್ಟ್ ವೀಕ್ ಮಾಡಿದೆ. ಪುರಿ ಉಂಡೆ ಚೆನ್ನಾಗಿ ಬಂತು, ಇವತ್ತು ಯಾಕೋ ಬರ್ತಾ ಇಲ್ಲ ಅಂತ ನಾನು ಹೇಳಿದೆ. ಡೋಂಟ್ ವರಿ, ಪುರಿ ಉಂಡೆ ಬಂದಿಲ್ಲ ಅಂದ್ರಂತೆ ಪುರಿ ಉಪ್ಪಿಟ್ಟು ರೆಡಿ ಮಾಡಿಕೊಟ್ಟಿದ್ದೀರಾ. ನೋ ಪ್ರಾಬ್ಲಮ್. ಫಸ್ಟ್ ಉಪ್ಪಿಟ್ಟು ತಿನ್ನೋಣ, ಆಮೇಲೆ ವಡೆ ತಿನ್ನೋಣ ಅಂತ. ಪ್ರಾಬ್ಲಮ್ ಇಲ್ಲ, ಕೆಲವು ಸರಿ ಮಾಡ್ಬೇಕಾರಂಗಾಗುತ್ತೆ. ಬಟ್ ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಹೇಳಿ. ಇದು ಹಿಂಗೆ ಚೆನ್ನಾಗಿದೆ, ತುಂಬ ಸಕ್ಕತ್ತಾಗಿದೆ. ಇದನ್ನ ಎತ್ಬಿಡೋಣ ಅಂತ ಅನ್ಸುತ್ತೆ. ಆಯ್ತಾ? ಹಾಂ. ಕಲರ್ ಬಂದಿದ್ಯಾ? ತೆಗೆದ್ಬಿಡಿ ಸಾಕು. ಅಬ್ಬಾ ಮುಗೀತಲ್ಲ ಪ್ರಿಯಾ. ಕ್ರಂಚಿ ಮಸಾಲ ಮಂಡಕ್ಕಿ ವಡೆ ರೆಡಿ ಟು ಸರ್ವ್. ಕ್ರಂಚಿ ಮಸಾಲ ಮಂಡಕ್ಕಿ ವಡ. ವಡೆ ಅಂತ ಇವಾಗ ಹೇಳ್ತಾ ಇದ್ದ, ವಡ ಸಾಫ್ಟ್ವೇರ್ ಇರ್ತದೆ ವಡ. ಆಮೇಲೆ ಕನ್ನಡದಲ್ಲಿ ವಡೆ ಬೇಕಾದ್ರೆ ಅನ್ಕೋಬಹುದು. ಇದನ್ನ ಮಾಡಿದರೆ ತುಂಬಾ ಈಸಿ ಕೆಲಸ ಇದು ಮಾಡೋದು. ಆದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಈ ವಡ ಹೋಗಿ ಉಪ್ಪಿಟ್ಟು ಆಗ್ಬಿಡುತ್ತೆ. ಹಂಗಂತ ಬಿಸಾಕೋಂಥ ಅವಶ್ಯಕತೆ ಏನಿಲ್ಲ. ಈ ವಡನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕ್ರಂಚಿ ಮಂಡಕ್ಕಿ ಮಸಾಲಾ ವಡ ಮಾಡುವ ವಿಧಾನ: ಒಂದು ಬೌಲ್ಗೆ ನೀರು, ಮಂಡಕ್ಕಿ ಹಾಕಿ ನೆನೆಸಿ ಹಿಂಡಿ ಒಂದು ಬೌಲ್ಗೆ ಹಾಕಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕರಿಬೇವು, ಹಸಿ ಮೆಣಸಿನಕಾಯಿ,
ಈರುಳ್ಳಿ, ಗೋಡಂಬಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ತುಪ್ಪ ಹಾಕಿ ನೀರು ಹಾಕದೆ ಕಲಸಿಕೊಳ್ಳಿ. ಕಾದ ಎಣ್ಣೆಗೆ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿ ಇದರಲ್ಲಿ ಕಲಸಿಕೊಂಡ ಮಿಶ್ರಣವನ್ನು ಉಂಡೆ ಮಾಡಿ ತಟ್ಟಿ ಹಾಕಿ ಕರಿಯಿರಿ. ಈಗ ಕ್ರಂಚಿ ಮಂಡಕ್ಕಿ ಮಸಾಲಾ ವಡಾ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಿಯಾ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಮಂಡಕ್ಕಿಯ ವಡಾವನ್ನ ಮಾಡಿಕೊಟ್ಟಿದ್ದಾರೆ. ಮಂಡಕ್ಕಿ ಮಸಾಲಾ ಕ್ರಿಂಚಿ ವಡಾ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಬಂದಿದೆ, ಟೇಸ್ಟ್ ಮಾಡ್ಬೋದಾ? ಟೇಸ್ಟ್ ಮಾಡ್ಬೋದು. ತುಂಬಾ ಕ್ರಂಚಿ. ಮಂಡಕ್ಕಿ ಇರೋದೇ ಅದೇ ಥರ ಇರುತ್ತಲ್ಲ, ಟೇಸ್ಟ್ ಇರುತ್ತೆ. ಥ್ಯಾಂಕ್ ಯು. ಗೊತ್ತೇ ಆಗಲ್ಲ ಇದು ಮಂಡಕ್ಕಿ. ಮಂಡಕ್ಕಿ ಅಂತ ಗೊತ್ತಾಗಲ್ಲ. ಚೆನ್ನಾಗಿದೆ ರೀ, ಸಖತ್ತಾಗಿ ಮಾಡಿದೆ. ಇಷ್ಟ ಆಯ್ತು. ಸೈಡ್ಸ್ ಎಲ್ಲ ಏನೂ ಬೇಡ, ಹಂಗೆ ತಿನ್ಬೋದು. ಹಂಗೆ ತಿನ್ಬೋದು ಆ್ಯಕ್ಚುಲಿ. ಥ್ಯಾಂಕ್ ಯು ಪ್ರಿಯಾ, ನಮ್ಮ ಕಾರ್ಯಕ್ರಮಕ್ಕೆ Thank you ಬಂದಿದ್ದೀರಾ. so ನಿಮ್ಮ ಅಮ್ಮನಿಗೂ ತುಂಬ ಥ್ಯಾಂಕ್ಸ್. ಕರ್ಕೊಂಬಂದು ಮಗಳನ್ನು ಕರ್ಕೊಂಬಂದು ಅಡುಗೆ ಮಾಡಿಸ್ಬೇಕು, ಟಿವಿ ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕರ್ಕೊಂಡಿದ್ದಾರೆ. ಥ್ಯಾಂಕ್ ಯು ಪರಿಮಳ ಅವರೇ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ರವಿ ಮಸಾಲದವರ ಆಕರ್ಷಕ ಗಿಫ್ಟ್ ಹ್ಯಾಂಪರ್ ನಿಮಗೆ. ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಗುಲಾಬ್ ಜಾಮೂನು, ಜೊತೆಗೆ ರಸಗುಲ್ಲ, ದೂದ್ ಪೇಡ ಎಲ್ಲ ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಥ್ಯಾಂಕ್ ಯು. ಜೊತೆಗೆ ಮಯ್ಯಾಸ್ ಅವರು ಒಂದು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಗುತ್ತೆ ಸಾಫ್ಟ್ವೇರ್ ಕೆಲಸ ಮಾಡೋರು. ಥ್ಯಾಂಕ್ ಯು. ಮುಳಿಯಾ ಜೋರೋಸ್ ಅವರು ಒಂದು ಬೆಳ್ಳಿಯ ಶಿವಲಿಂಗನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಜೊತೆಗೆ 1,000 ರೂಪಾಯಿ ಗಿಫ್ಟ್ ವಚರ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡುಗೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಪುಸ್ತಕ ನೋಡಿ ಅಡುಗೆ ಕಲ್ತಿರೋರು ಲಕ್ಷಾಂತರ ಜನ ಇದ್ದಾರೆ ಅಂತ ಧೈರ್ಯವಾಗಿ ಹೇಳ್ಕೋಬೋದು ಇವಾಗ ನಾವು. ಓಕೆ, ಇದು ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡ್ಕೋಬೋದು ಅಂತ ಪೂರ್ತಿ ಡೀಟೇಲ್ ಇದೆ. ನೋ ಕನ್ಫ್ಯೂಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ತಮಗೂ ಮತ್ತು ಟೆಕ್ನಿಷಿಯನ್ಸ್ಗೂ ಈ ಆಪರ್ಚುನಿಟಿ ನನಗೆ ಕೊಟ್ಟಿರೋಕ್ಕೆ ತುಂಬ ಥ್ಯಾಂಕ್ ಯು. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ